Oh, yes, all students, a very good evening to you all. Present here and welcome to Enlightened Educators. ಇವತ್ತು ನಿಮ್ಮ ಲಾಸ್ಟ್ ಡೇ ಫಾರ್ ದ ಸ್ಟಡಿ ಆಫ್ DST ಯೂಸಿಂಗ್ ವೆರಿಲಾ. ಸೊ ಇವತ್ತು ನಾನು ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ವಾಟ್ ಐ ಕ್ಯಾನ್ ಸೇ ಮೊನ್ನೆ ಏನು ಡಿಸ್ಕಸ್ ಮಾಡೋದಲ್ಲ, ಆ ಮಾಡೆಲ್ ಕ್ವೆಶನ್ ಪೇಪರಲ್ಲೇ ಫೋಲ್ಡರಲ್ಲೇ ಇನ್ನೊಂದಿತ್ತು. ಸೊ ದಿಸ್ ವಾಸ್ ದ ಒನ್ ವಿಚ್ ಐ ಡಿಸ್ಕಸ್ಡ್ ಆ್ಯಂಡ್ ಯು ಹ್ಯಾವ್ ಅನ್ ಅದರ್ ಮಾಡೆಲ್ ಕ್ವೆಶನ್ ಪೇಪರ್ ಹಿಯರ್ ಇನ್ನೊಂದಿದೆ. ಸೊ ಅದನ್ನು ನಾನು ಸಿಂಪಲ್ ಆಗಿ ಡಿಸ್ಕಸ್ ಮಾಡಿಬಿಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಸೊ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಅಸ್, ಡೋಂಟ್ ಬಿ ಪ್ಯಾನಿಕ್ ಗೈಸ್. ಇದು ನಿಮ್ಮ ವೆರಿ ಫಸ್ಟ್ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ಯರ್ ವಾಟ್ ಐ ಕ್ಯಾನ್ ಸೇ ದ ಬ್ರಾಂಚ್. ಅಂದರೆ ನಿಮ್ಮ ಬ್ರಾಂಚ್ ಸಬ್ಜೆಕ್ಟು ವೆರಿ ಫಸ್ಟ್ ಎಕ್ಸಾಮಿನೇಷನ್ ಆಗಿದ್ದು ಯಾವುದೇ ಥರದ ಪಾನಿಕನ್ನು ಇಟ್ಕೊಳ್ಬೇಡಿ. ಫಸ್ಟ್ ಥಿಂಗ್, ಓಕೆ, ಬಿ ಕಾಮ್, ಬಿ ಕೂಲ್, ದಿಸ್ ಇಸ್ ಕ್ವೈಟ್ ಈಸಿ. ನೀವು ಈಸಿಯಾಗಿ ಮಾಡ್ಬೋದು, ನಾನು ತುಂಬ ಸಲ ಹೇಳ್ಬಿಟ್ಟಿದ್ದೀನಿ, ಹೌದಾ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ನೀವು ಆನ್ಸರ್ಸನ್ನು ಬರ್ಕೊಂಡು ಹೋಗಬೇಕಾಗತ್ತೆ. ಸೊ ಹೇಗೆ ಒಂದು ಆನ್ಸರನ್ನು ಬರೀಬೇಕಾಗುತ್ತೆ ಅಂತ ನಿಮಗೆ ಗೊತ್ತು ಅನ್ಕೋತೀನಿ. ದಿಸ್ ಇಸ್ ಕ್ವೈಟ್ ಪ್ರಾಬ್ಲಮ್ಯಾಟಿಕ್ ಆ್ಯಂಡ್ ಥಿಯರಿ. ನಿಮ್ಮ ಮಾಡೆಲ್ 3 and 4 ಥಿಯರಿ ಆದರೆ ನಿಮ್ಮ ಒಂದು ಮಾಡೆಲ್ 1 and 2 ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಇರುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಪ್ರತಿಯೊಂದು ಟಾಪಿಕ್ಗೂ ಆನ್ಸರ್ಸ್ ಯು ಗೋಯಿಂಗ್ ಟು ರೈಟ್ ಇಟ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಆ್ಯಂಡ್ ಬಿಫೋರ್ ಯು ರೈಟ್ ದ ಆನ್ಸರ್ಸ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್, ಯು ನೀಡ್ ಟು ನೋ ಒನ್ ಥಿಂಗ್, ಯು ನೀಡ್ ಟು ರೈಟ್ ಫಸ್ಟ್ ದ ಈಸಿಯೆಸ್ಟ್ ಮಾಡ್ಯೂಲ್. ಆಯಿತಾ, ಈಸಿಯೆಸ್ಟ್ ಮಾಡ್ಯೂಲ್. ಸೊ ಸಿಸ್ಟಮ್ಯಾಟಿಕ್ ಮ್ಯಾನರ್ನಲ್ಲಿ ನೀವು ಆನ್ಸರ್ನ ಬರಿತೀರಾ. ಅದಕ್ಕೂ ಮುಂಚೆ ನೀವೇನು ಕೆಲಸ ಮಾಡಬೇಕು, ಯು ನೀಡ್ ಟು ನೋ ದ ಈಸಿಯೆಸ್ಟ್ ಮಾಡ್ಯೂಲ್. ಈಸಿಯೆಸ್ಟ್ ಮಾಡ್ಯೂಲ್ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನಾನು ಫಸ್ಟು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಫಸ್ಟು ಪ್ಯಾನಿಕ್ ಆಗಬೇಡಿ, ಕೂಲಾಗಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳಿ. ಯು ವಿಲ್ ಗೆಟ್ ಯುವರ್ ಕ್ವಶನ್ ಪೇಪರ್. ನಿಮ್ಮ ಕೈ ಕ್ವಶನ್ ಪೇಪರ್ ಕೊಡ್ತಾರೆ. ನಿಮ್ಮ ಕೈ ಕ್ವಶನ್ ಪೇಪರ್ ಕೊಟ್ಟಾಗ ನೀವು ಓದಿರೋದು ನಿಮಗೆ ಗೊತ್ತಿರುತ್ತೆ, ಹೌದಾ. ವೆನ್ ಯು ಜಸ್ಟ್ ಟ್ರೈ ಟು ಸ್ಕ್ಯಾನ್ ಆಲ್ ದ 5 modules, you will feel that one particular module is very easy for you and you will get 20 on 20 in that module. ಆ ಮಾಡೆಲಿಂದ ನನಗೆ 20 on 20 ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಆ ಮಾಡೆಲನ್ನು ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮೀ ಕನ್ಸಿಡರ್ ದಟ್ ದಿಸ್ ಇಸ್ ಮೈ ಕ್ವಶನ್ ಪೇಪರ್ ಇಟ್ ಸೆಲ್ಫ್, ಹೌದಾ. ದಿಸ್ ಇಸ್ ಅ ಮಾಡೆಲ್ ಕ್ವಶನ್ ಪೇಪರ್ ಗೈಸ್. ಲೆಟ್ ಅಸ್ ಕನ್ಸಿಡರ್ ದಟ್ ದಿಸ್ ಇಸ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ what I can say, if you feel that your model number 1 is easy for you, 5 ಮಾಡೆಲ್ದು ಕ್ವಶನ್ನ ಸ್ಕ್ಯಾನ್ ಮಾಡ್ತೀರಾ. ಸೊ ವಾಟ್ ಯು ಡು, ಯು ಜಸ್ಟ್ ಟ್ರೈ ಟು ಸ್ಕ್ಯಾನ್. ಸಿ, ಇವಾಗ ನಾನು ಮೂವ್ ಮಾಡ್ತೀನಿ ನೋಡಿ, ಈ ಥರ ನೀವು ಕ್ವಶನ್ ಪೇಪರ್ನ ಸ್ಕ್ಯಾನ್ ಮಾಡ್ತೀರಾ. ಫಸ್ಟ್ ಸ್ಕ್ಯಾನ್ ಇನ್ ದ ಸೆನ್ಸ್ ವಿಲ್ ಜಸ್ಟ್ ರೀಡ್ ಔಟ್ ದ ಕ್ವಶನ್ ಪೇಪರ್, ದ ಹೋಲ್ ಕ್ವಶನ್ ಪೇಪರ್. ವೆನ್ ಯು ರೀಡ್ ಔಟ್ ದ ಹೋಲ್ ಕ್ವಶನ್ ಪೇಪರ್, ಸೊ ವೆನ್ ಯು ಫೈಂಡ್, ಯು ವಿಲ್ ಫೈಂಡ್ ಔಟ್ that one particular model is very easy for you and you will gain out of out. ಅದು ನಿಮ್ಮ ಮಾಡೆಲ್ 1 ಆಗಿದ್ರೆ ಅದರಲ್ಲಿ 1 and 2 ಇದೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಬರುತ್ತಾ, ಸೆಕೆಂಡ್ ಕ್ವಶನ್ ಬರುತ್ತಾ, ಅದು ನಿಮಗೆ ಬಿಟ್ಟಿದ್ದು. ದಟ್ ಈಸ್ ಕ್ವಶನ್ ನಂಬರ್ 1 or ಕ್ವಶನ್ ನಂಬರ್ 2 ವಿಚ್ ಇಟ್ಸ್ ಅಪ್ ಟು ಯು. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಗೊತ್ತೋ ಅದನ್ನು ಫಸ್ಟ್ ಅಟೆಂಪ್ಟ್ ಮಾಡಿ. ಟ್ರೈ ಟು ಅಟೆಂಪ್ಟ್, ಐ ಲೆಟ್ ಇಟ್ ಹಿಯರ್ ಇಟ್ಸೆಲ್ಫ್ ಗೈಸ್, ಟ್ರೈ ಟು ಅಟೆಂಪ್ಟ್ ದ ಮಾಡ್ಯೂಲ್ ವಿಚ್ ಯು ಗೆಟ್ 20 on 20, ಹೌದಾ. ಯಾವ ಮಾಡೆಲಿಂದ ನಿಮಗೆ 20 on 20 ಬರುತ್ತೆ, ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಫಸ್ಟು ಅದನ್ನು ನೀವು ಅಟೆಂಪ್ಟ್ ಮಾಡಿ. wherein when you write that module you should get 20 on 20 marks should be awarded for you. ಯಾಕೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬ ಜನಕ್ಕೆ ಉಪಯೋಗ ಇದೆ. ಯಾಕೆ ನಾವು ಆ ಕೆಲಸ ಮಾಡಬೇಕು ಅಂತಂದರೆ, ಇಟ್ ಈಸ್ ಬಿಕಾಸ್ ಸೊ ಯು ನೀಡ್ ಟು ಇಂಪ್ರೆಸ್ ಯರ್ ಇವ್ಯಾಲ್ಯೂಯೇಟರ್. ನೀವು ವೆರಿ ಫಸ್ಟ್ ಪೇಜೇ ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ, ಹೌ ಕ್ಯಾನ್ ಎನ್ ಇವ್ಯಾಲ್ಯೂಯೇಟರ್, ವಾಟ್ ಇಸ್ ದ ಇವ್ಯಾಲ್ಯೂಯೇಟರ್ ಫೀಲ್? ಸೊ ಒಂದು ಕ್ವಶನ್ ಮಿಸ್ಟೇಕ್ ಆಗಿದೆ ಅಂದರೆ ಅವ್ರಿಗೆ ಮುಂದೆ ಕರೆಕ್ಷನ್ ಮಾಡ್ತಾ ದೆಲ್ ಫೀಲ್ ಸಮಥಿಂಗ್ ಲೈಕ್, ಓ ಎಲ್ಲ ಕಡೆನೂ ಅದೇ ಥರ ಪ್ರಾಬ್ಲಮ್ ಇದೆ ಅಂತ ಅವ್ರು ಅಂದ್ಕೊಳ್ತಾರೆ. ಸೊ ವಾಟ್ ಈಸ್ ಯರ್ ಮೋಟೋ ಆ್ಯಂಡ್ ಅಜೆಂಡಾ? ಯು ಶುಡ್ ನಾಟ್ ಮೇಕ್ ಮಿಸ್ಟೇಕ್ ಇನ್ ಯರ್ ವೆರಿ ಫಸ್ಟ್ ಪೇಜ್. ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಗೋನ್ ಇಂಪ್ರೆಸ್ ದ ಇವ್ಯಾಲ್ಯೂಯೇಟರ್ ಇನ್ ಯರ್ ವೆರಿ ಫಸ್ಟ್ ಪೇಜ್. ನಿಮ್ಮ ಇವ್ಯಾಲ್ಯೂಯೇಟರ್ನ ವೆರಿ ಫಸ್ಟ್ ಪೇಜಲ್ಲೇ ನೀವು ಇಂಪ್ರೆಸ್ಸನ್ನು ಮಾಡಬೇಕಾಗತ್ತೆ. ಸೊ ಅದೊಂದನ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಕ್ವಶನ್ ಪೇಪರ್ ಇಡೀ ಸ್ಕ್ಯಾನ್ ಮಾಡಿದ ತಕ್ಷಣ ಯಾವ ಮಾಡೆಲ್ ನಿಮಗೆ ಸುಲಭ ಅನಿಸುತ್ತೆ ಆ ಮಾಡೆಲನ್ನು ನೀವೇನು ಮಾಡ್ತೀರಾ, ಫಸ್ಟ್ ಅಟೆಂಪ್ಟ್ ಮಾಡ್ತೀರಾ. ದೆನ್ ಯು ಕಮ್ ಟು ದ ನೆಕ್ಸ್ಟ್ ಮಾಡೆಲ್ ವಿಚ್ ಯು ನೋ ಆ್ಯಂಡ್ ದೆನ್ ಕಮ್ ಟು ದ ನೆಕ್ಸ್ಟ್ ಮಾಡೆಲ್. ಹಾಗೆ ನೀವು ಬಂದು ಒಂದು ಅಟೆಂಪ್ಟನ್ನು ಮಾಡ್ತೀರಾ, ಹೌದಾ. ಈ ಕೆಲಸನ ನೀವು ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ಟಡಿ ಪ್ಲಾನ್ ಕೊಟ್ಟಿದ್ದೆ ಆ್ಯಂಡ್ ನನ್ನ ಸ್ಟಡಿ ಪ್ಲಾನ್ ಪ್ರಕಾರ ನೀವು ಎಷ್ಟೋ ಜನ ವರ್ಕ್ ಮಾಡಿದ್ದೀರಾ, ಹೌದಾ. ಆದರೆ ನಾನು ಸ್ಟಡಿ ಪ್ಲಾನ್ ಕೊಟ್ಟಿದ್ದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಬಿಕಾಸ್ ವಿ ಡೋಂಟ್ ನೋ ಹೌ ದ ಕ್ವೆಶ್ಚನ್ ಪೇಪರ್ ಕಮ್ಸ್ ರೈಟ್. ಬಟ್ ಈ ಸಬ್ಜೆಕ್ಟ್ಗೆ ನನ್ನ ಸ್ಟಡಿ ಪ್ಲಾನ್ ಪ್ರಕಾರ ಅರ್ಥನೆ. ನಾನೇನು ಸ್ಟಡಿ ಪ್ಲಾನ್ ಹೇಳಿದ್ದೆ, ಮಾಡೆಲ್ ನಂಬರ್ 1 2 3 4 5 ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಯೂಲು ಚೆನ್ನಾಗೇ ಇದೆ. ಸೊ ಹಾಗಾಗಿ ಯು ಕ್ಯಾನ್ ವರ್ಕ್ ಅಕಾರ್ಡಿಂಗ್ ಟು ಮೈ ಸ್ಟಡಿ ಪ್ಲಾನ್ ಆಲ್ಸೋ. ನನ್ನ ಸ್ಟಡಿ ಪ್ಲಾನ್ ಪ್ರಕಾರ ಅರ್ಥ ವರ್ಕೌಟ್ ಮಾಡಿರೋರು ಅದೇ ಆರ್ಡ್ರಲ್ಲೂ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ಪೇಪರ್ನ ನೋಡ್ಬಿಟ್ಟು ನೀವು ಈಸಿಯೆಸ್ಟ್ ಮಾಡ್ಯೂಲ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ನೀವು ಅದನ್ನು ಅಟೆಂಪ್ಟ್ ಮಾಡ್ಬೋದು. ಯು ಕ್ಯಾನ್ ಡೂ ಬೋತ್ ದ ಬೇಸ್. ಬಟ್ ವಾಟ್ ಐ ಸಜೆಸ್ಟ್ ಆಸ್ ದ ಕ್ವೆಶ್ಚನ್ ಪೇಪರ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಹೌದಾ? ಸೊ ನಿಮಗೆ ಹೇಗೆ ಕ್ವೆಶ್ಚನ್ ಪೇಪರ್ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೇನು ಹೇಳಿದ್ನಲ್ಲ, ಇಡೀ ಕ್ವೆಶ್ಚನ್ ಪೇಪರ್ ಸ್ಕ್ಯಾನ್ ಮಾಡಿ ನಿಮಗೆ ಅದರಲ್ಲಿ ಯಾವ ಮಾಡ್ಯೂಲ್ಸ್ ಇದೆ ಫಸ್ಟ್ ಅದನ್ನು ಅಟೆಂಪ್ಟ್ ಮಾಡಿ ಅಂತ, ಅದನ್ನು ಫಾಲೋ ಮಾಡಿ. ಸಿನ್ಸಿಯರಾಗಿ ಅದನ್ನು ಫಾಲೋ ಮಾಡಿ. ಏನು ಫಾಲೋ ಮಾಡಬೇಕು? ಸ್ಕ್ಯಾನ್ ದ ಕ್ವೆಶ್ಚನ್ ಪೇಪರ್. ಐ ಆಮ್ ರಿಪೀಟಿಂಗ್ ದಿಸ್ ಫಾರ್ ದ ಲಾಸ್ಟ್ ಟೈಮ್. ಸ್ಕ್ಯಾನ್ ದ ಕ್ವೆಶ್ಚನ್ ಪೇಪರ್. ವೆನ್ ಯು ಗೆಟ್ ಯೋರ್ ಕ್ವೆಶ್ಚನ್ ಪೇಪರ್, ಸಿ ಥ್ರೂ ವಾಟ್ ಐ ಕ್ಯಾನ್ ಸೇ ವಿಚ್ ಮಾಡ್ಯೂಲ್ ಇಸ್ ವೆರಿ ಈಸಿ ಫಾರ್ ಯು. ಯಾವ ಮಾಡ್ಯೂಲ್ ನಿಮಗೆ ಚೆನ್ನಾಗಿ ಬರುತ್ತೆ, ಯಾವ ಮಾಡ್ಯೂಲ್ ಪರ್ಫೆಕ್ಟಾಗಿ ಗೊತ್ತು, ಆ ಮಾಡ್ಯೂಲ್ದು ಫಸ್ಟ್ ನೀವೇನು ಮಾಡ್ತೀರಾ, ಆನ್ಸರ್ ಮಾಡ್ತೀರಾ. ಸೊ ಅಲ್ಲಿ ನಿಮಗೆ 20 ಸಿಗುತ್ತೆ. ಹೌದಾ? 20 ಸಿಗುತ್ತೆ. ಮತ್ತೆ ತಿರ್ಗಾ ನೆಕ್ಸ್ಟು ನಿಮಗೆ ಥರ್ಡ್ ಮಾಡ್ಯೂಲ್ ಚೆನ್ನಾಗಿ ಗೊತ್ತು ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಪಾರ್ಟ್ ಆಫ್ ಥರ್ಡ್ ಮಾಡ್ಯೂಲ್. ಯಾವುದು? 5 and 6. ಈ 5 and 6 ನಿಮ್ಗೆ ಯಾವುದೊಂದು ಕ್ವಶನ್ ಗೊತ್ತು ಅಂತ ಇಟ್ಕೊಳ್ಳಿ. ಸೊ ಆ ಕ್ವಶನ್ ಅಟೆಂಪ್ಟ್ ಮಾಡಿ. ಸೊ ಮತ್ತೆ ನಿಮಗೆ 20 ಸಿಗುತ್ತೆ. ಅದೇ ಥರ ಯು ನೀಡ್ ಟು ಅಟೆಂಪ್ಟ್ ಅಕಾರ್ಡಿಂಗ್ ಟು ದ ಆರ್ಡರ್ ಆಫ್ ದ ಮಾಡ್ಯೂಲ್ಸ್ ದಟ್ ಯು ನೋ ವೆಲ್, ಸೊ ದಟ್ ಯು ಕ್ಯಾನ್ ಇಂಪ್ರೆಸ್ ಯರ್ ಇವ್ಯಾಲ್ಯೂಯೇಟರ್. ನಿಮ್ಮ ಮಾರ್ಕ್ಸು ಬೂಸ್ಟ್ ಅಪ್ ಆಗುತ್ತೆ. ಇದು ಒಂದು ನಿಮ್ಮ ತುಂಬ ಇಂಪಾರ್ಟೆಂಟ್ ಟೆಕ್ನಿಕ್. ಆ್ಯಂಡ್ ಇವಾಗ ನಿಮಗೆ ಟೈಮು 6-8 PM. ಹೌದಾ? ನಂದು ಇದರಲ್ಲೇ ಕಾಣಿಸ್ತಾ ಇದೆ 6-8 PM. ಸೊ ಇನ್ನು ನಿಮಗೆ ಎಷ್ಟೋ ತನಕ ಟೈಮ್ ಇದೆ? ಹ್ಯಾವ್ ಎಕ್ಸಾಮ್ಸ್ 9:30 ಗೈಸ್. ಹೌದಾ? 9:30. ಸೊ ನಿಮ್ಗಿನ್ನೂ ಭಾಳಷ್ಟು ಟೈಮ್ ಇದೆ. ಸೊ ಇವಾಗ ನೀವು ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡ್ತೀನಿ ಅಂದರೆ ನೀವು ಏನೇನು ರಿವಿಷನ್ ಮಾಡಬೇಕು ಅಂತ ನಾನು ಹೇಳಿಬಿಡ್ತೀನಿ. ಅದಾದಮೇಲೆ ಐ ವಿಲ್ ಕಮ್ ಟು ಡಿಸ್ಕಸ್ ವಿತ್ ದಿಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಡಿಸ್ಕಸ್ ಮಾಡಿಬಿಡ್ತೀನಿ. ಯಾಕೆಂದರೆ ನಾನು ಇದನ್ನು ಇವತ್ತು ಗಮನಿಸಿ ನೋಡಿದ್ದು. ಸೊ ನಿನ್ನೆ ಎಲ್ಲ ನಂಗೆ ಟೈಮು ಇರಲಿಲ್ಲ ನನ್ನ ಕೆಲಸಗಳಿಂದಾಗಿ. ಇವತ್ತು ನನ್ನ ಕೆಲಸನೆಲ್ಲ ಪಕ್ಕಕ್ಕೆ ಹಾಕಿ ನನಗದು ಡಿಲೇ ಆದರೂ ಪರವಾಗಿಲ್ಲ, ನಿಮಗೆ ನಾನು ಒಂದಿಷ್ಟು ಸ್ಫೂರ್ತಿ ತುಂಬಬೇಕು. ಬಿಕಾಸ್ ಯು ಗೋಯಿಂಗ್ ಫಾರ್ ಎಕ್ಸಾಮ್ ಟುಮಾರೋ ಆ್ಯಂಡ್ ಯು ನೀಡ್ ಟು ಫಾಲೋ ಸಮ್ ಸೆಟ್ ಆಫ್ ಗೈಡ್ಲೈನ್ಸ್ ವ್ಯಾಲ್ ಯು ಎಂಟರ್ ಇನ್ ಟು ದ ಎಕ್ಸಾಮಿನೇಷನ್. ರೈಟಿಂಗ್ ಗೈಡ್ಲೈನ್ಸ್ ಯು ನೀಡ್ ಟು ಫಾಲೋ. ಬಿಕಾಸ್ ನೀವು ರೈಟಿಂಗ್ ಗೈಡ್ಲೈನ್ಸಲ್ಲೇ ಮಿಸ್ಟೇಕ್ ಮಾಡ್ತೀರಾ, ನಿಮ್ಮ ಇವ್ಯಾಲ್ಯೂಯೇಟರ್ ಕೆಂಗಣ್ಣು ಗುರಿ ಆಗ್ತೀರಾ. ಅವ್ರೇನು ಮಾಡ್ತಾರೆ, ಅವರು ನೀವು ಏನೇನೋ ಬರೆದ್ಬಿಟ್ಟು ಫಸ್ಟಲ್ಲಿ ಏನೋ ಬರೀತೀರಾ, ಅದನ್ನ ನೀವು ಮತ್ತೆ ಚಿತ್ ಮಾಡ್ತೀರಾ, ತಿರ್ಗಾ ಏನೋ ಬರೀತೀರಾ, ಮತ್ತೆ ತಿರ್ಗಾ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ, ಹಾಗೆ ಚಿತ್ ಮಾಡ್ತೀರಾ, ಹೇಗೋ ಬರೀತೀರಾ. ಎಪಿಸೋಡ್ ವೇನಲ್ಲಿ ನೀವು ಬರೆದಾಗ ನಿಮ್ಮ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಏನೋ ಒಂಥರ ಅವರು ಕರೆಕ್ಷನ್ ಮಾಡೋಕ್ಕೆ ಬೇಜಾರಾಗಿ ನಿಮಗೆ ಕಮ್ಮಿ ಮಾರ್ಕ್ಸು ಕೊಡ್ಬೋದು, ಇಲ್ಲ ಫೇಲ್ಡು ಮಾಡ್ಬೋದು. ಸೊ ಹಾಗಾಗಿ ಕೆಲವೊಂದು ರೈಟಿಂಗ್ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ಒಂದು ರೈಟಿಂಗ್ ಗೈಡ್ಲೈನ್ಸ್ ನಾನು ಇವಾಗಷ್ಟೇ ಹೇಳಿದೆ, ನಿಮಗೆ ಗೊತ್ತಿರೋಂಥ ಮಾಡ್ಯೂಲ್ನೇ ಫಸ್ಟ್ ಅಟೆಂಪ್ಟ್ ಮಾಡಿ ಅಂತ. ಸೊ ಹಾಗೇನೆ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೆಕೆಂಡ್ ಅಟೆಂಡ್ ಮಾಡೋವಂಥದ್ದು ನಿಮ್ಗೆ ಯಾವುದು ಸೆಕೆಂಡ್ ಯಾವುದು ಚೆನ್ನಾಗಿ ಗೊತ್ತೋ ಅದನ್ನ ಅಟೆಂಪ್ಟ್ ಮಾಡಿ, ಮತ್ತು ಥರ್ಡ್ ಯಾವ್ದು ಚೆನ್ನಾಗಿ ಗೊತ್ತೋ ಅದನ್ನ ಅಟೆಂಪ್ಟ್ ಮಾಡಿ. ಆ ಥರ ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಏನೇನು ಓದ್ಕೋಬೇಕು ಕರೆಕ್ಟಾಗಿ ಅಂತ ಹೇಳಿದ್ರೆ, ಇನ್ನು ಇಷ್ಟು ಟೈಮಲ್ಲಿ ನಾನು ಏನು ರಿವಿಷನ್ ಮಾಡ್ಬೋದು ಅಂದರೆ, ನೀವು ಇಷ್ಟು ಟೈಮಲ್ಲಿ ಇನ್ನೊಂದು ಸಲ ಎಲ್ಲನೂ ರಿವಿಷನ್ ಮಾಡ್ಬೋದು. ನೀವು ಹೇಗೆ ರಿವಿಷನ್ ಮಾಡಬೇಕು, ಯು ನೀಡ್ ಟು ರಿವೈಸ್ ಅಕಾರ್ಡಿಂಗ್ ಟು ದ ಮೆಥಡಾಲಜಿ. ಈಗ ನಿಮ್ಮ ಕೆ-ಮ್ಯಾಪ್ ಅಂತ ಹೇಳಿದ್ರೆ ದೆರ್ ಆರ್ ಮೆನಿ ಟೈಪ್ ಆಫ್ ಪ್ರಾಬ್ಲಮ್ಸ್ ಇನ್ ಕೆ-ಮ್ಯಾಪ್. ಆಯಿತಾ? ಸೊ ಕೆ-ಮ್ಯಾಪ್ನಲ್ಲಿ ನಿಮಗೆ ಹಲವಾರು ಥರ ಪ್ರಾಬ್ಲಮ್ಸ್ ಇದೆ. ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇದೆ ನಿಮ್ಮ ಕೆ-ಮ್ಯಾಪ್ನಲ್ಲಿ? ಫೈಂಡ್ ದ ಮಿನಿಮಲ್ ಸಮ್ ಫಾರ್ ದ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್ಸ್ ಅಂತ ಇದೆ. ಆಮೇಲೆ ಫೈಂಡ್ ದ ಮಿನಿಮಲ್ ಸಮ್ ಆ್ಯಂಡ್ ಮಿನಿಮಲ್ ಪ್ರಾಡಕ್ಟ್ ಫಾರ್ ದ ಇನ್ಕಂಪ್ಲೀಟ್ಲಿ ಸ್ಪೆಸಿಫೈಡ್ ಬೂಲಿಯನ್ ಫಂಕ್ಷನ್ ಅಂತ ಇದೆ. ಆ್ಯಂಡ್ ಸಿಂಪ್ಲಿಫೈ ಯೂಸಿಂಗ್ ಕೆ-ಮ್ಯಾಪ್ ಅಂತ ಇದೆ. ನಾನು ಎಲ್ಲ ಥರ ಪ್ರಾಬ್ಲಮ್ಸು ಎಲ್ಲಿ ಮಾಡಿಸಿದ್ದೀನಿ, ಡನ್ ಇಟ್ ಇನ್ ದ DST ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟ್. ಈ DST ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟನ್ನು ದಯವಿಟ್ಟು ಫಾಲೋ ಮಾಡಿ. ಎಷ್ಟು ಥರ ಪ್ರಾಬ್ಲಮ್ಸ್ ಇದೆ ಕೆ-ಮ್ಯಾಪ್ ಅಷ್ಟು ಥರ ಮಾಡ್ತಿದ್ದೀನಿ. ನೋಡಿ ಎಷ್ಟಿದೆ ನೋಡಿ ಕೆ-ಮ್ಯಾಪ್ದು. 1 2 3 4 5 ಓವರ್ಲ್ಯಾಪ್ ಕಂಡೀಷನ್, 6 7 ಐ ಆಮ್ ಸಾರಿ ಗೈಸ್, ಪ್ಲೀಸ್ ವೇಟ್, 7 8 9 ಒಂದು 9 ವೀಡಿಯೋಸ್ ಆಗಿದೆ ಕೆ-ಮ್ಯಾಪಿಗೆ ಅಲ್ವಾ. ಸೊ 9 ವೀಡಿಯೋಸ್ನ ಒಂದ್ಸಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನೂ ಇಲ್ಲ, ನೀವು ಕೆ-ಮ್ಯಾಪ್ ಕ್ವಶನ್ ಏನು ಹೆಡ್ಲೈನ್ ಇದೆ ಆ ಹೆಡ್ಲೈನ್ಗೆ ನೀವೇನು ವರ್ಕೌಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಸಾಕು. ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೆಥಡಾಲಜಿ, ಯು ಕ್ಯಾನ್ ಅಪ್ಲೈ ಇಟ್, ನೋ ಪ್ರಾಬ್ಲಮ್. ನೀವು ವರ್ಕ್ ಮಾಡಿಲ್ಲ ಅಂದ್ರೂ ಮೆಥಡಾಲಜಿ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಮೆಥಡಾಲಜಿನ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಯಾವ ಲೆಕ್ಕ ಕೊಟ್ಟರು ನೀವು ಖಂಡಿತ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಸ್ಟಾರ್ಟ್ ವಿತ್ ಮಾಡೆಲ್ ನಂಬರ್ 1 ಸ್ಟಾರ್ಟ್ ಮಾಡಿ, 2 ಸ್ಟಾರ್ಟ್ ಮಾಡಿ, 3 ಸ್ಟಾರ್ಟ್ ಮಾಡಿ. ಸೊ 1 2 3ನ ಫಸ್ಟು ಫಿನಿಶ್ ಮಾಡ್ಬಿಡಿ. ಇವಾಗ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಮಾಡೆಲ್ ನಂಬರ್ 1 2 3ನ ರಿವಿಷನ್ ಮಾಡಿಬಿಡಿ, ನೀಟಾಗಿ ರಿವಿಷನ್ ಮಾಡಿ. ಆಮೇಲೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಇದು 3 ಮಾಡೆಲ್ ನಂಬರ್ 3. ಓಕೆನಾ? ಯಾ ಸಾರಿ ಗೈಸ್, ಜಸ್ಟ್ ಅ ಮಿನಿಟ್, ಪ್ಲೀಸ್ ವೆಯ್ಟ್. ಯಾ ಹಾಂ
ಇದು ಮಾಡೆಲ್ ನಂಬರ್ 2 ಮತ್ತು ಮಾಡೆಲ್ ನಂಬರ್ 3ನ ರಿವಿಷನ್ ಮಾಡಿ. ಅದಾದಮೇಲೆ ವೆರಿ ಲಾಗ್ಗೆ ನಾನೇನು ಹೇಳೋಕ್ಕಾಗಲಿಲ್ಲ, ಅದು ನನಗೆ ತುಂಬ ನನ್ನ ವರ್ಕ್ಗಳೇ ಹೆಚ್ಚಾಗೋಯ್ತು ಆ್ಯಂಡ್ ಅದು ಮುಗಿಸೋ ಅಷ್ಟರಲ್ಲಿ ನನಗೆ ನಿಮಗೆ ಟೈಮ್ ಕೊಡೋಷ್ಟು ಆಗಲಿಲ್ಲ. ವೆರಿ ವೆರಿ ಸಾರಿ, ಬಿಕಾಸ್ ಇದು ನನಗೆ 1 ತಿಂಗಳಿಂದನೂ ಹೀಗೆ ಆಗ್ತಾಯಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಎಂಗೇಜ್ಮೆಂಟ್ ತುಂಬ ಕಮ್ಮಿ ಆಗ್ತಿದೆ. ನಿಮ್ಮ ಜೊತೆಗೆ ವಿಡಿಯೋ ಅಪ್ಡೇಟ್ಸಲ್ಲಿ ಎಂಗೇಜ್ ಆಗ್ತಿದ್ದೀನಿ ಹೊರತು ಐ ಆಮ್ ನಾಟ್ ಎಂಗೇಜಿಂಗ್ ಇನ್ ಎ ಪ್ರಾಪರ್ ಮ್ಯಾನರ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಕೈಂಡ್ಸ್ ಆಫ್ ವೀಡಿಯೋಸ್. ಸೊ ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೈ ಸಿಚುಯೇಷನ್ ಬೈ ದಟ್ ವರ್ಡ್ಸ್, ರೈಟ್? ಸೊ ಹಾಗಾಗಿ ನೀವು ವೆರಿ ಲಾಗ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ವೆರಿ ಲಾಗ್ಗೆ ಐ ಜಸ್ಟ್ ಟೆಲ್ ಯು ಒನ್ ಥಿಂಗ್, ಯು ಕ್ಯಾನ್ ಜಸ್ಟ್ ರೆಫರ್. ಯಾರ್ಯಾರೇನು ವೆರಿ ಲಾಗ್ ನಾನು ಓದಿಲ್ಲ, ನಾನು ಏನೋ ವೆರಿ ಲಾಗಲ್ಲಿ ಏನೋ ಒಂಚೂರು ನಾನು ಮಾಡಬೇಕು ಅಂತನ್ನೋರಿಗೆ ಐ ಟೆಲ್ ಯು ವಾಟ್ ಟು ಡೂ, ಸ್ಟಡಿ ದ ಮಾಡೆಲ್ ಕ್ವೆಶನ್ ಪೇಪರ್. ಈ ಮಾಡೆಲ್ ಕ್ವೆಶನ್ ಪೇಪರ್ 2 ಇದೆ, ಒಂದಲ್ಲ, ಆಯಿತಾ? MQP 2 ಇದೆ, ಒಂದಲ್ಲ. ಎಲ್ಲಿದೆ? ಇಲ್ಲಿದೆ ನೋಡಿ. ದಿಸ್ ಇಸ್ ಒನ್ ಮಾಡೆಲ್ ಕ್ವೆಶನ್ ಪೇಪರ್. ದಿಸ್ ಇಸ್ ಒನ್ ಮಾಡೆಲ್ ಕ್ವೆಶನ್ ಪೇಪರ್ ವೆರಿ ನೀವು ಹ್ಯಾವ್ ಮಾಡೆಲ್ ನಂಬರ್ 4 and 5ಗೆ ಕ್ವಶನ್ಸ್ ಇದೆ, ಇಲ್ಲಿ ನೋಡ್ಕೋಬೋದು, ಆಯಿತಾ? ಆಮೇಲಿಂದ ಈ ಕ್ವಶನ್ಸು ಮತ್ತು ನೀವೇನು ಮಾಡ್ತೀರಾ, ಈ ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರಿಂದ ನೀವೇನು ಮಾಡ್ತೀರಾ, ಸ್ಟಡಿ ದೀಸ್ ಕ್ವಶನ್ಸ್. ಈ ಕ್ವಶನ್ಸನ್ನು ಓದ್ಕೊಂಡು ನಿಮ್ಮ ಇಂಟರ್ನಲ್ಸ್ಗೂ ಏನೇನು ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ರು ಅದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅದಷ್ಟು ಬಿಟ್ಟು ನಿಮ್ಗೇನು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಅದಷ್ಟು ಬಿಟ್ಟು ಏನು ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ದಯವಿಟ್ಟು ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಕನ್ಸಿಸ್ಟಿಂಗ್ ಆಫ್ 2 ಮಾಡೆಲ್ ಕ್ವೆಶನ್ ಪೇಪರ್. ಈ 2 ಮಾಡೆಲ್ ಕ್ವೆಶನ್ ಪೇಪರ್ನ ಮಾಡೆಲ್ 4 and 5 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ಲಸ್ ಯು ಕ್ಯಾನ್ ಪ್ರಾಕ್ಟೀಸ್ ಯರ್ ಇಂಟರ್ನಲ್ ಕ್ವೆಶನ್ ಪೇಪರ್. ದಟ್ ಈಸ್ 100% ಸಫಿಷಿಯೆಂಟ್, ಆಯಿತಾ? 100% ಸಫಿಷಿಯೆಂಟ್, ಹೌದಾ? ಸೊ ಇವಾಗ ನಾನು ಈ ಮಾಡೆಲ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಯು ಟಿಲ್ ನೌ, ಬಿಕಾಸ್ ಇದಿಷ್ಟನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನಿಮ್ಮ ರೈಟಿಂಗ್ ಮೇಲೆ ಹೋಗುತ್ತೆ. ಇವ್ಯಾಲ್ಯೂಯೇಟ್ರು ನಿಮ್ಮ ರೈಟಿಂಗಿಗೆ ಇಂಪ್ರೆಸ್ ಆಗಬೇಕು, ಪ್ಲಸ್ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಕೊಡಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ನೀಟ್ ಆ್ಯಂಡ್ ಕ್ಲೀನ್ ಮ್ಯಾನರ್, ರೆಪ್ರೆಸೆಂಟ್ ಇಟ್ ಇನ್ ಅ ನೀಟ್ ಆ್ಯಂಡ್ ಕ್ಲೀನ್ ಮ್ಯಾನರ್. ಆ್ಯಂಡ್ ಇನ್ನೊಂದು ಮ್ಯಾಟರ್ ಹೇಳ್ತೀನಿ, ಡೋಂಟ್ ಕೇರ್ ಟರ್ಮ್ಸ್ ನಿಮ್ಮ KMAP-ಅಲ್ಲಿ ಇತ್ತು ಅಂದರೆ ಈ ಮೈನಸ್ ಹಾಕಬೇಡಿ, ಮೈನಸ್ ಡೋಂಟ್ ಪುಟ್ ಇಟ್. ಏನು ಮಾಡ್ತೀರಾ, ಇಂಟು ಮಾರ್ಕೆ ಹಾಕಿ, ಬೆಟರ್, ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಸೊ ನೀವು ಮೈನಸ್ ಸುಮ್ಮನೆ ಡ್ಯಾಶ್ ಅಂದರೆ ಏನೋ ಒಂಥರ ಕಾಣುತ್ತೆ. ಬಟ್ ಇಫ್ ಯು ಪುಟ್ ದಿಸ್ ಇಂಟು ಮಾರ್ಕ್ ಸೊ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ದಯವಿಟ್ಟು X ಮಾರ್ಕನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಫಾರ್ ಡೋಂಟ್ ಕೇರ್ ಟರ್ಮ್ಸ್, ಹೌದಾ? ವೆನ್ ಯು ರೆಪ್ರೆಸೆಂಟಿಂಗ್ ಎ ಡೋಂಟ್ ಕೇರ್ ಟರ್ಮ್, ರೆಪ್ರೆಸೆಂಟೆಂಟ್ ಇನ್ ಟರ್ಮ್ಸ್ ಆಫ್ X, ಹೌದಾ? ಓಕೆ. ಆ್ಯಂಡ್ ಪ್ರತಿಯೊಂದು ಪ್ರಾಬ್ಲಮ್ಸು ಕೂಡ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಬರೀತೀರಾ. ಆ್ಯಂಡ್ ಯು ಹ್ಯಾವ್ ಟು ರೈಟ್ ಈಚ್ ಆ್ಯಂಡ್ ಎವರಿ ಸ್ಟೆಪ್. ಡೋಂಟ್ ಮಿಸ್ ಎನಿ ಆಫ್ ದ ಸ್ಟೆಪ್. ಒಂದು ಸ್ಟೆಪ್ನ ಎಗರ್ಸ್ಕೊಂಡು ಹೋಗ್ಬಿಡ್ತೀನಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ SOP ಮತ್ತು POS ಅಲ್ಲಂತೂ ಡೋಂಟ್ what I can say ಅದು ಎಲಿಮಿನೇಟ್ ದ ಸ್ಟೆಪ್ಸ್, ಆಯಿತಾ? ಎಲ್ಲ ಸ್ಟೆಪ್ಸನ್ನು ಡೀಟೇಲ್ ಆಗಿ ಬರೀತೀರಾ, ಓಕೆನಾ? ಸೊ ಹಿಯರ್ ಇಸ್ ಯರ್ ಮಾಡೆಲ್ ನಂಬರ್ 1 ಫಸ್ಟ್ ಕ್ವಶನ್. ಏನಿದೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಕಾಂಬಿನೇಷನಲ್ ಸರ್ಕ್ಯೂಟ್? ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ನೀವು ನನ್ನ ಒಂದು ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ವಾಟ್ ಐ ಕ್ಯಾನ್ ಸೇ, combinational circuit, design a combinational circuit with 3 input variable that will produce logic 1 output when more than 1 input variables are logic 1 ಅಂತ. ಅಂದರೆ 3 input variables ಅಂತ ಅಂದರೆ ಎಷ್ಟಾಯಿತು? ಇಟ್ ಸ್ಟಾರ್ಟ್ಸ್ ಫ್ರಮ್ 0 0 0 to what I can say the 1 1 1. ಸೊ ಈ 3 ಇನ್ಪುಟ್ ವೇರಿಯೇಬಲ್ಸಲ್ಲಿ ಏನಾಗ್ತದೆ, ಏನು ಹೇಳ್ತಾ ಇದ್ದಾರೆ? ದಟ್ ವಿಲ್ ಪ್ರೊಡ್ಯೂಸ್ ಲಾಜಿಕ್ 1 ಔಟ್ಪುಟ್ ವೆನ್ ಮೋರ್ ದ್ಯಾನ್ 1 ಔಟ್ಪುಟ್ ವೇರಿಯೇಬಲ್ಸ್ ಆರ್ ಲಾಜಿಕ್ 1. ಮೋರ್ ದ್ಯಾನ್ 1 ಔಟ್ಪುಟ್ ವೇರಿಯೇಬಲ್ಸ್ ಅಂದರೆ ಈಸಿಯಾಗಿ ತಿಳ್ಕೊಳ್ಳಿ, ಇಟ್ ಇಸ್ 2 and 3, ಆಯಿತಾ? ನೋಡಿ, ಸೇಮ್ ಕ್ವಶನೇ ಬಂತಲ್ವ ಲಾಸ್ಟ್ ಪೇಪರಲ್ಲಿ. ಈ ಒಂದು ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ, 4 ಇನ್ಪುಟ್ಸ್ ಹೇಳಿದ್ದಾರೆ ಮತ್ತು ಔಟ್ಪುಟ್ ವಿಲ್ ಬಿ ಓನ್ಲಿ ಹೈ ವೆನ್ ಮೆಜಾರಿಟಿ ಆಫ್ ದ ಇನ್ಪುಟ್ಸ್ ಆರ್ ಹೈ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು 4 ಇನ್ಪುಟ್ಸ್ ಹೇಳಿದ್ರು, ಇಲ್ಲಿ 3 ಇನ್ಪುಟ್ಸ್ ಅನ್ನ ಹೇಳ್ತಾ ಇದ್ದಾರೆ. ದಿಸ್ ಇಸ್ 4 ಇನ್ಪುಟ್ ಕ್ವಶನ್, ದಟ್ ಇಸ್ 3 ಇನ್ಪುಟ್ ಕ್ವಶನ್, ಬಟ್ ಬೋತ್ ದ ಕ್ವಶನ್ಸ್ ಆರ್ ಸೇಮ್. ಐ ಶೋಡ್ ಇಟ್ ಟು ಯು. ಹಳೆ ಕ್ವಶನ್ ಹಳೆ ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋನಲ್ಲಿ ಇದು ನಾನು ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದೇ ಥರ ಮಾಡಿ. ಏನು ಮಾಡಬೇಕು, ನಿಮ್ಮ 3 ಇನ್ಪುಟ್ಸ್ ಬರೀಬೇಕು. ಟು ಸ್ಟಾರ್ಟ್ ಫ್ರಮ್ 0 0 0 to 1 1 till 1 1 1, 0 0 0 ಇಂದ 1 1 1 ತನಕ ಬರೀತೀರಾ. ಆ್ಯಂಡ್ ನೀವೇನು ಮಾಡ್ತೀರಾ, ವಿಚ್ ಎವರ್ ಇಸ್ ಹ್ಯಾವಿಂಗ್ 0 and 1 ಇನ್ಪುಟ್, ಅಂದರೆ 0 ಇನ್ಪುಟ್ ಇರೋವಂಥದ್ದು 0 ಆಗುತ್ತೆ. ಇಫ್ ಯು ಕ್ಯಾನ್ ಕನ್ಸಿಡರ್ 0 0 1, ದಿಸ್ ವಿಲ್ ಬಿ ಆಲ್ಸೋ ಇಸ್ ಈಕ್ವಲ್ ಟು 0. ಬಟ್ ಇಫ್ ಯು ಕನ್ಸಿಡರ್ 0 1 0 ಆಲ್ಸೋ ಇಟ್ ವಿಲ್ ಬಿ 0 again. ಆ್ಯಂಡ್ ಇಫ್ ಯು ಕನ್ಸಿಡರ್ 0 1 1, 0 1 1 ಕನ್ಸಿಡರ್ ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ? ಇಟ್ ವಿಲ್ ಬಿ ನಥಿಂಗ್ ಬಟ್ 1, right? And 1 0 0 0 again, and 1 0 1 is 1 again,
and 110 is 1 again, and 111 is also 1 again. So ಈ ತರ ನೀವು ಬರ್ಕೊಂಡು ಹೋಗ್ತೀರಾ. This is what is you're going to construct a table. I've shown you for 4 input. The same follows for 3 inputs. Fine. Okay. So combinational circuit ಬಗ್ಗೆ ನಾವು already discussion ಅನ್ನ ಮಾಡಿದ್ದೀವಿ. Okay, so what is combinational circuit? So combinational circuits are logic circuits where the output at a given time is purely a function of an input at the time. So ಒಂದು given time ಅಲ್ಲಿ ಏನು output ಬರ್ತಾ ಇದೆ ಅದು it is a function of an input. That means according to the input your output will be generated. So output directly depends upon input, right? Okay. ಸೊ ಇದು ನಿಮ್ಮ ಕಾಂಬಿನೇಷನಲ್ ಸರ್ಕ್ಯೂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆಲ್ಲ ಹೇಳಿದ್ದೀನಿ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಒಂದು ಕಾಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಈ ಎಲ್ಲಾನು ಮಾಡಿರೋದ್ರಿಂದ ನಿಮಗೆ ಎಲ್ಲಿ ಮಾಡಿದ್ದೀನಿ, ಎಲ್ಲಿ ಇದೆ ಇದಕ್ಕೆ ವಿಡಿಯೋಸು, ನೀವು ಎಲ್ಲಿ ನೋಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಪೂರ್ತಿ ಮಾಡಿ. ಸೊ ಹಾಗಾಗಿ ನಾನು ಇದನ್ನು ಹೆಚ್ಚಿಗೆ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ಆ್ಯಂಡ್ ಆ ವ್ಯಕ್ತಿ ನೆನ್ನೆ ಕಾಮೆಂಟ್ ಮಾಡಿದವರಿಂದ ನಂಗೆ ವಾಪಸ್ ಕಾಮೆಂಟ್ ಬಂದಿಲ್ಲ, ನಿಮಗೆ 1B ಗೊತ್ತಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಅವರಿಗಾಗಿ ಅವ್ರು ಕೇಳದೆ 1B ಮಾಡ್ತಿದ್ದೆ, ಬಟ್ ಇವಾಗ ಅವರೇನು ಕೇಳೂ ಇಲ್ಲ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಅ ಎಪಿಸೋಡ್ ಕಾಮೆಂಟ್ ವಿಚ್ ಐ ಗಾಟ್ ಇಟ್. ಆ್ಯಂಡ್ ದಯವಿಟ್ಟು ಆ ಥರ ಕಾಮೆಂಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಬಿಕಾಸ್ ನಾವೆಲ್ಲನೂ ಮಾಡಿಬಿಟ್ಟೆ ಇಂತಿಂಥ ಕಡೆ ಇದೆ ಅಂತ ತೋರಿಸ್ಬಿಟ್ಟೆ ನಿಮಗೆ. ಜಸ್ಟ್ ಐ ಆಮ್ ಗಿವಿಂಗ್ ಯು ಸಿಂಪಲ್ ಇನ್ಸೈಟ್ ಆನ್ ಹೌ ಟು ಡೂ ಇಟ್. ಸೊ ಹಾಗಾಗಿ ದಯವಿಟ್ಟು ಆ ಥರ ಕಾಮೆಂಟ್ಸನ್ನು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಬಿಕಾಸ್ ನಾವು ನಿಮ್ಗೆ ಇಷ್ಟು ಕಷ್ಟಪಟ್ಟು ಮಾಡಿ ಇಫ್ ಐ ಗೆಟ್ ದಟ್ ಕೈಂಡ್ ಆಫ್ ಕಾಮೆಂಟ್ ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಆಲ್ಸೋ, ರೈಟ್? ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇಲ್ಲಿ ನೆನಪಿಸ್ದೆ, ನಾನು ಎಲ್ಲನೂ ಮಾಡಿ ಎಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟೆ ನಿಮಗೆ ಮುಂದಕ್ಕೆ ಹೋಗ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಸೊ ಲೆಟ್ ಮಿ ನಾಟ್ ವೇಸ್ಟ್ ಟೈಮ್. ಸೊ ಬಿಕಾಸ್ ಅದು ಇದಕ್ಕೆ ಸಂಬಂಧಪಟ್ಟಿದ್ದೇ ಆಗಿತ್ತು. ಸೊ ಹಾಗಾಗಿ ದಿಸ್ ರಿಮೈಂಡೆಡ್. ಸೆಕೆಂಡ್ ಒನ್ ಏನು, ಕನ್ವರ್ಟ್ ದ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್ ಇಂಟು ಕೆನಾನಿಕಲ್ ಮಿನ್ ಟರ್ಮ್ ಅಂಡ್ ಮ್ಯಾಕ್ಸ್ ಟರ್ಮ್ ಫಾರ್ಮ್ ಇನ್ ಡೆಸಿಮಲ್ ಫಾರ್ಮ್ಯಾಟ್ ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದು ಯಾವ ಫಾರ್ಮಲ್ಲಿದೆ? ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್ ಐ ಕ್ಯಾನ್ ಸೇ ಪ್ರಾಡಕ್ಟ್ ಆಫ್ ಸಮ್. ಇಲ್ಲೆಲ್ಲ ಸಮ್ ಇದೆ, ಮತ್ತೆ ವಾಟ್ ಐ ಕ್ಯಾನ್ ಸೇ ದಿಸ್ ಇಸ್ ಲೈಕ್ ಒನ್ ಈಕ್ವೇಶನ್, ನಾಟ್ ಪ್ರಾಡಕ್ಟ್ ಆಫ್ ಸಮ್. ಇದು ಪ್ರಾಡಕ್ಟ್ ಆಫ್ ಸಮ್ ಆಫ್ ಪ್ರಾಡಕ್ಟ್ ಅಂತ ಹೇಳೋದಕ್ಕಾಗಲ್ಲ. ಇದನ್ನ ನೀವೇನು ಮಾಡಬೇಕು ಅಂದರೆ ದಿಸ್ ಇಸ್ a ಪ್ಲಸ್ ಬಿ ಇಂಟು a ಪ್ಲಸ್ ಸಿ ಅಲ್ವಾ? ಸೊ ಹಾಗಾಗಿ ಯು ನೀಡ್ ಟು ಮಲ್ಟಿಪ್ಲೈ a ಪ್ಲಸ್ ಬಿ ಇಂಟು a ಪ್ಲಸ್ ಸಿನ ಏನೋ ನೀವು ಮಲ್ಟಿಪ್ಲೈ ಮಾಡಿಕೊಂಡು ಯು ವಿಲ್ ಗೆಟ್ ಅನ್ ಈಕ್ವೇಶನ್. ಆ್ಯಂಡ್ ಆ ಈಕ್ವೇಶನ್ದು ನೀವು ಡೆಸಿಮಲ್ ಫಾರ್ಮ್ಯಾಟಲ್ಲಿ ಬರೋದು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್ ಇನ್ ಕೆನಾನಿಕಲ್ ಮಿನ್ ಟರ್ಮ್ ಆ್ಯಂಡ್ ಮ್ಯಾಕ್ಸ್ ಟರ್ಮ್ ಫಾರ್ಮ್. ಅಂದರೆ ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಿಬಿಟ್ಟು ಮಿನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಫಾರ್ಮ್ನಲ್ಲಿ ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ದಿಸ್ ಈಕ್ವೇಶನ್ ಯು ನೀಡ್ ಟು ಸಿಂಪ್ಲಿಫೈ ಇಟ್ ಗೈಸ್. ಈ ಈಕ್ವೇಶನ್ನ ಸಿಂಪ್ಲಿಫೈ ಮಾಡಿ ಅದಾದಮೇಲೆ ನೀವೇನು ಮಾಡಬೇಕು, ಯು ಗೋಯಿಂಗ್ ಟು ರೆಪ್ರೆಸೆಂಟೆಡ್ ದಟ್ ಇನ್ ಟರ್ಮ್ಸ್ ಆಫ್ ವಾಟ್ ಐ ಕ್ಯಾನ್ ಸೇ ಕೆನಾನಿಕಲ್ ಮಿನ್ ಟರ್ಮ್ ಆ್ಯಂಡ್ ಮ್ಯಾಕ್ಸ್ ಟರ್ಮ್ ಫಾರ್ಮ್ ಇನ್ ಡೆಸಿಮಲ್ ಫಾರ್ಮ್ಯಾಟ್. ಡೆಸಿಮಲ್ ಫಾರ್ಮ್ಯಾಟ್ ಅಂದರೆ ಸಮೇಷನ್ ಆಫ್ ಸಮ್ ನಂಬರ್ಸ್ ಆ್ಯಂಡ್ ದಿಸ್ ಇಸ್ ಪೈ ಆಫ್ ಸಮ್ ನಂಬರ್ಸ್. ಹೌದಾ? ಇದನ್ನು ನೀವು ಮಾಡಬೇಕಾಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ನಾನು ಆಲ್ರೆಡಿ ಒಂದು ವೀಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲೇ ಇದೆ DST ಪ್ಲೇಲಿಸ್ಟ್ ನೋಡಿ. ಈ ಪ್ಲೇಲಿಸ್ಟಲ್ಲೇ ಇದೆ ನೋಡಿ, ಪ್ರಾಬ್ಲಮ್ಸ್ ಆನ್ ಕೆನಾನಿಕಲ್ SOP ಆ್ಯಂಡ್ POS. ಇದು ಪಾರ್ಟ್ 2. ಸೊ ಇಲ್ಲಿ ನೋಡಿ ಇಂಟ್ರಡಕ್ಷನ್ ಟು ಕೆನಾನಿಕಲ್ ಫಾರ್ಮ್ ಇದರಲ್ಲೇ ಬರುತ್ತೆ. ದಯವಿಟ್ಟು ಫಾಲೋ ಅನ್ನು ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ಆನ್ಸರ್ ಫಾರ್ ದಿಸ್ ಹೇಳಿ, ನಾನು ಇದನ್ನು ನಿಮಗೆ ಕಮ್ಯುನಿಟಿ ಪೇಜಲ್ಲಿ ಹಾಕಿ ಕೊಡ್ತೀನಿ ಆನ್ಸರ್ಸ್ನ ಇಫ್ ಯು ಆಲ್ ನೀಡ್ ಇಟ್, ರೈಟ್? ಇಲ್ಲಿ ನೋಡಿ a ಪ್ಲಸ್ ಬಿ ಇಂಟು a ಪ್ಲಸ್ ಇರೋದ್ರಿಂದ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಹಿಯರ್ ಇಟ್ ಇಸ್ ವಾಟ್ ಐ ಕ್ಯಾನ್ ಸೇ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಲ್ವಾ, ಸಮ್ ಆಫ್ ಪ್ರಾಡಕ್ಟ್ ಕೈಂಡ್ ಇದೆ, ಪ್ಲಸ್ ಇಲ್ಲಿ ಸಮ್ ಇದೆ, ಆ್ಯಂಡ್ ದಟ್ ಸಮ್ ಇಸ್ ಮಲ್ಟಿಪ್ಲೈ ಟು ಅನದರ್ ಸಮ್, ದಟ್ ಇಸ್ a ಪ್ಲಸ್ ಬಿ ಇಸ್ ಮಲ್ಟಿಪ್ಲೈ ಟು a ಪ್ಲಸ್ ಸಿ. ಸೊ ಹಾಗಾಗಿ ನೀವು ಅದನ್ನು ಒಂದ್ಸಲಿ ಚೆಕ್ಔಟನ್ನು ಮಾಡಿಕೊಂಡು ಯು ಹ್ಯಾವ್ ಟು ಸಿಂಪ್ಲಿಫೈ ದಟ್. ಆ್ಯಂಡ್ ಅದನ್ನು ನೀವು ಕೆನಾನಿಕಲ್ ಮಿನ್ ಟರ್ಮ್ ಆ್ಯಂಡ್ ಮ್ಯಾಕ್ಸ್ ಟರ್ಮ್ ಫಾರ್ಮ್ ಇನ್ ಡೆಸಿಮಲ್ ಫಾರ್ಮ್ ಬರೀತೀರಾ. ಓಕೆ, ಐ ಹೋಪ್ ಯು ಗಾಟ್ ವಾಟ್ ಯು ಹ್ಯಾವ್ ಟು ಡೂ. ಹೌದಾ? So okay, and next find all the prime implicant and EPI for the following function using K-map methodology. So K-map methodology ನಲ್ಲಿ ಹೇಗೆ prime implicant and EPI find out ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. You need to put a table that is serial number ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ. K-map ಅನ್ನು ಫಸ್ಟ್ ಮಾಡ್ಕೋಬೇಕು. What you have to do, you're going to make a K-map and after you're going to make a K-map. ಸೊ ನೋಡಿ ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ. ಒಂದು 2 ನಿಮಿಷ ಟೈಮ್ ತಗೊಡಿ. ಯಾ ಶ್ಯೂರ್. ಓಕೆನಾ? See here guys, this is what is supposed to do. ತರದೊಂದು K-map ಮಾಡ್ಕೊಳ್ತೀರಾ. K-map ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು make a grouping. After you make a grouping, you are going to what I can say put a table like this. Put a table like this and ಈ ಟೇಬಲ್ ಅಲ್ಲ. ಸೊ ಈ ಟೇಬಲ್ ಅಲ್ಲ, ನೀವೇನು ಮಾಡಬೇಕಾಗುತ್ತೆ, you need to put a simple table stating
ದ ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ನಿಮ್ಮ ಸರಿ ಬರದೆ ತೋರಿಸ್ಬಿಡ್ತೀನಿ, ಜಸ್ಟ್ ಗಿವ್ ಮಿ ಸಮ್ ಟೈಮ್. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ ಕನ್ಸ್ಟ್ರಕ್ಟ್ ಅ ಕೇಮ್-ಅಪ್. ಈ ಕೇಮ್-ಅಪ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಕೊಟ್ಟಿರೋ ಕ್ವಶನಿಗೆ. ಕೇಮ್-ಅಪ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ ಜಸ್ಟ್ ರೈಟ್ ದ ಸಬ್ ಕ್ಯೂಬ್. ಸೊ ಸಬ್ ಕ್ಯೂಬ್ಸ್ ಏನು, ವಾಟ್ ಎವರ್ ದ ಗ್ರೂಪಿಂಗ್ಸ್ ಯು ಹ್ಯಾವ್ ಡನ್, ಸೊ ದೋಸ್ ಗ್ರೂಪಿಂಗ್ ನಂಬರ್ಸ್, ಅಂದರೆ ನೀವು ಒಂದು 5 ಗ್ರೂಪ್ ಮಾಡಿದ್ದೀರಾ ಅಂದರೆ ಆ 5 ಗ್ರೂಪ್ದು ನಂಬರ್ಸ್ಗಳಿವು. ಇಲ್ಲಿ ಪ್ರೈಮ್ ಇಂಪ್ಲಿಕೆಂಟ್ ಬರೀತೀರಾ, ಪಕ್ಕದಲ್ಲಿ ರೈಟ್ ಅನ್ ಅದರ್ ಕಾಲಮ್ಸ್ EPI, ದಟ್ ಇಸ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಅಂತ ಬರೋದು. ಅದನ್ನು ನೀವು ಇಲ್ಲಿ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರೈಮ್ ಇಂಪ್ಲಿಕೆಂಟ್ ಅಂದ್ರೇನು, ಆಲ್ the groupings are said to be as prime implicant. EPI ಅಂದ್ರೆ ಏನು, so that group should not be, the cells inside the group should not be shared by any other cells present in the other group. ಅಂದರೆ ಇಲ್ಲಿರುವಂತಹ ಏನು ಸೆಲ್ ಇದೆ, E1 ಬಂದು ಇಲ್ಲಿ ಇನ್ನೊಂದಕ್ಕೆ ಶೇರ್ ಆಗಿರಬಾರ್ದು, ಪ್ಲಸ್ E1 ಬಂದು ಇಲ್ಲಿ ಇನ್ನೊಂದಕ್ಕೆ ಶೇರ್ ಆಗಿರಬಾರ್ದು, ಪ್ಲಸ್ ದಿಸ್ ಒನ್ ಶುಡ್ ನಾಟ್ ಬಿ ಶೇರ್ಡ್ ಬೈ ಎನಿ ಅದರ್ ಸೆಲ್ಸ್. ಓಕೆ, ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಗ್ರೂಪ್ ಶುಡ್ ನಾಟ್ ಬಿ ಶೇರ್ಡ್ ಬೈ ಎನಿ ಅದರ್ ಸೆಲ್ಸ್. ಆಯ್ತಾ, ದಟ್ ಇಸ್ ವಾಟ್ ಇಸ್ EPI. All the groups are prime implicant, or I can say all the groupings are prime implicant, but all the prime implicants are not EPI. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ, ಐ ಹೋಪ್ ಯು ಗಾಟ್ ಇಟ್ ರೈಟ್. ಓಕೆ, ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಏನು PI ಆ್ಯಂಡ್ EPI ಅಂತ. ನೋಡಿ ಈ ಥರ ನೋಡಿ, ಎಲ್ಲದಕ್ಕೂ ಹಂಚಿಕೆ ಆಗೋಗಿದೆ ಅಲ್ವಾ. ದಿಸ್ ಒನ್ ಇಸ್ ಬಿನ್ ಶೇರ್ಡ್ ಬೈ ಹ್ಯೂರ್ ಆ್ಯಂಡ್ ಹ್ಯೂರ್ ಲೈಕ್ ದಟ್. ಸೊ ಈ ಸೆಲ್ ನಂಬರ್ ಬಂದು ಎಲ್ಲದಕ್ಕೂ ಶೇರ್ ಆಗೋಗಿದೆ. ಆ ಥರ ಏನಾದ್ರು ಶೇರ್ ಆಗಿತ್ತು ಅಂತ ಹೇಳಿದಾಗ, ಸೊ ಯು ಕ್ಯಾನ್ ಸೇ ದಟ್ ಇಟ್ ಇಸ್ what I can say, it is not an EPI ಅಂತ. when it is an EPI ಅಂತಂದರೆ ಈ ಥರ ಶೇರ್ ಆಗಿರಬಾರ್ದು. it should not be shared by any other cell. this one cell should not be shared by any other cells. ಅಷ್ಟೇ, ಹೌದಾ? ಐ ಹೋಪ್ ಯು ಗಾಟ್ ಇಟ್. ಆ್ಯಂಡ್ ಇದನ್ನು ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಯರ್. ಸೊ ಯು ಕ್ಯಾನ್ ಸಿ ಹಿಯರ್ ನೋಡಿ, ಕೇಮ್-ಅಪ್ ಪ್ರಾಬ್ಲಮ್ಸ್ ಅಲ್ಲೇ ಮಾಡಿದ್ದೀನಿ ನೋಡಿ. ಇದು ಗ್ರೂಪಿಂಗ್ ಆಫ್ 3 ವೇರಿಯೇಬಲು, ಪ್ರಾಬ್ಲಮ್ಸ್ ಆನ್ ಕೇಮ್-ಅಪ್, ಓವರ್ಲ್ಯಾಪ್ ಕಂಡೀಷನ್, ಪ್ರೈಮ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ ಪ್ರೈಮ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ನೋಡಿ 2 ಪ್ರಾಬ್ಲಮ್ ಮಾಡಿಸಿದ್ದೀನಿ, ಕಾಣಿಸ್ತಿದೆಯಾ? ಸೊ ದಿಸ್ ಇಸ್ ಪ್ರೈಮ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್, ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಇಸ್ ಪ್ರೈಮ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ದಯವಿಟ್ಟು ವಾಚ್ ಔಟ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, ದೆನ್ ನೆಕ್ಸ್ಟ್ ಥಿಂಗ್, ಐಮ್ ಸಾರಿ, ಲೆಟ್ ಮಿ ಗೋ ಬ್ಯಾಕ್ ಟು ದ ಕ್ವಶನ್ ಪೇಪರ್ ಗೈಸ್. Okay, so it came back to the here. Okay, so idaithalva. So next once again we come to question number 2A, that is simplify the following boolean equation using K-map. So ಒಂದು ಡೋಂಟ್ ಕೇರ್ ಟರ್ಮ್ ಇದೆ, ಒಂದು ನಾರ್ಮಲ್ ಇದೆ. ಸೊ ಇದು ಸಮೇಷನ್ ಮತ್ತು ಪೈದು ನಾನು ಆಲ್ರೆಡಿ ಹೇಳಿದಂತೆ ಪೈಗೆ ನೀವು ಝೀರೋಸನ್ನು ಹಾಕಬೇಕಾಗತ್ತೆ. ಇಫ್ ಪೈ ಇಸ್ ಗಿವನ್ ಯು ನೀಡ್ ಟು ಫಿಲ್ ದ ಸೆಲ್ ನಂಬರ್ ಸೆಲ್ಸ್ ವಿತ್ 0, and what I can say, if you get a summation you need to fill the cell number with 1. ಈ ಥರ ಮಾಡ್ಕೊಳ್ಬೇಕು. ಓಕೆನಾ? ಯಾ. And then so simplify the following boolean functions using K-map. You have to just construct a K-map and you need to make a group, and ನೀವು ಗ್ರೂಪಿಂಗ್ಸ್ ಮಾಡಿದ್ಮೇಲೆ ಏನು ನಿಮ್ಗೆ ಈಕ್ವೇಷನ್ ಬರುತ್ತೆ ಪರ್ಟಿಕ್ಯುಲರ್, ಆ ಈಕ್ವೇಷನ್ಸ್ನೆಲ್ಲ ಒಟ್ಟು ಮಾಡಬೇಕು. ಜಸ್ಟ್ ಲೈಕ್ ಕೈಂಡ್ ಆಫ್ ದಿಸ್ ಥಿಂಗ್. ಓಕೆ, wait a minute guys, I'll just showcase to you. Here you can see ಈ ಥರದೊಂದು ಕೇಮ್-ಅಪ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ, ಮೇಕ್ ಅ ಗ್ರೂಪಿಂಗ್, ಆ್ಯಂಡ್ ದೆನ್ ಯು ಗೋಯಿಂಗ್ ಟು ನೇಮ್ ದ ಸೆಲ್ ನಂಬರ್ಸ್ ನೇಮ್ ಮಾಡಾದ್ಮೇಲೆ ಏನು ಮಾಡಬೇಕು, ಯಾರು ಗೋಯಿಂಗ್ ಟು ವಾಟ್ ಐ ಕ್ಯಾನ್ ಸೇ ರೈಟ್ ದ ಸೆಲ್ ನಂಬರ್ಸ್ದೇನು ಇದು ಬರುತ್ತೆ ಎಕ್ಸ್ಪ್ರೆಷನ್, ಅದನ್ನ ಬರ್ಕೊಳ್ತೀರಾ. ಆ್ಯಂಡ್ ದಟ್ ಎಕ್ಸ್ಪ್ರೆಷನ್ ಯು ಗೋಯಿಂಗ್ ಟು ಗ್ರೂಪ್ ಇಟ್ ಲೈಕ್ ದಿಸ್, ಯು ಗೋಯಿಂಗ್ ಟು ರೈಟ್ ದ ಫೈನಲ್ F. ಸೊ ಈ ಥರ ನೀವು ಮಾಡಬೇಕು ಯಾವ ಪ್ರಾಬ್ಲಮಿಗೆ, ಫಾರ್ ದ ಪ್ರಾಬ್ಲಮ್ ಆಫ್ ದಿಸ್, ದಟ್ ಇಸ್ ಸಿಂಪ್ಲಿಫೈ ದ ಫಾಲೋಯಿಂಗ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕೇಮಾ. ಎರಡಕ್ಕೂ ಇದೇ ಥರ ಮಾಡ್ತೀರಾ. ಡೋಂಟ್ ಕೇರ್ ಟರ್ಮ್ಗೆ ಗೊತ್ತಲ್ಲ, ಡೋಂಟ್ ಕೇರ್ ಟರ್ಮ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ X. ಓಕೆನಾ? ಯಾ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಸಾಲ್ವ್ ದ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್ ಯೂಸಿಂಗ್ ಕ್ಯೂನ್-ಮಿನ್ಸ್ಕಿ ಮಿನಿಮೈಸೇಷನ್ ಟೆಕ್ನಿಕ್, ವೆರಿಫೈ ಯೂಸಿಂಗ್ ಕೇಮಾ. ಲಾಸ್ಟಲ್ಲಿ ಏನು ಕೇಳಿದ್ರು ಅಂದರೆ PI ಆ್ಯಂಡ್ EPI ನೀವೇ ನೋಡ್ಕೋಬೇಕು. ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವುದಕ್ಕೆ? ಕ್ಯೂನ್-ಮಿನ್ಸ್ಕಿ ಮೆಥಡ್ಗೆ, ಆಯಿತಾ? ಆಮೇಲೆ ಅದನ್ನ ನೀವು K-ಮ್ಯಾಪಲ್ಲಿ ವೆರಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾನು ಅದಕ್ಕೆ ಏನು ಹೇಳಿದ್ದೆ, ನೀವು ಪ್ರೈಮ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ, ಸೊ ನೀವು ಅದನ್ನು ಫೈಂಡ್ ಔಟ್ ಮಾಡ್ತು ಅಂತ ಹೇಳಿದ್ರೆ ನೀವು ಯು ನೀಡ್ ಟು ಪ್ರೂವ್ ದ ಸೇಮ್ ಯೂಸಿಂಗ್ K-ಮ್ಯಾಪ್ ಆಲ್ಸೋ. ಸೊ ನೀವು ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ
ಕೆ ಮ್ಯಾಪಲ್ಲಿ ಸಾಲ್ವ್ ಮಾಡಿದಾಗ ಏನು ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಬರುತ್ತೆ, ದ್ಯಾಟ್ ಶುಡ್ ಬಿ ಸೇಮ್ ಆಸ್ ದ ಕ್ಯೂನ್-ಮೆಕ್ಲೂಸ್ಕಿ ಮೆಥಡಾಲಜಿ. ನೀವು ಕ್ಯೂನ್-ಮೆಕ್ಲೂಸ್ಕಿನಲ್ಲಿ ಮೆಥಡಾಲಜಿಲಿ ಸಾಲ್ವ್ ಮಾಡಿದಾಗ ಬರುವಂಥ PI ಆ್ಯಂಡ್ EPI ಶುಡ್ ಬಿ ಈಕ್ವಲ್ ಟು ದ what I can say prime implicant and essential prime implicant that you get when you solve using K-map ಅಂತ ಹೇಳಿದ್ದೆ. ಅದನ್ನ ನೀವು ಫಾಲೋ ಮಾಡಬೇಕು. ಬಟ್ in this particular problem there is no PI and EPI, so what is that going to happen is solve it generally using ಕ್ಯೂನ್-ಮೆಕ್ಲೂಸ್ಕಿ ಮಿನಿಮೈಸೇಷನ್. ಕ್ಯೂನ್-ಮೆಕ್ಲೂಸ್ಕಿ ಮಿನಿಮೈಸೇಷನ್ ಅನ್ನು ಇನ್ ಜನರಲ್ ಆಗಿ ಸಾಲ್ವ್ ಮಾಡಿ, ಇನ್ ಜನರಲ್ ಆಗಿ ಸಾಲ್ವ್ ಮಾಡಿಬಿಟ್ಟು ವಾಟ್ ಈಸ್ ಯು ಗೋಯಿಂಗ್ ಟು ಗೆಟ್ ಇನ್ ಜನರಲ್, ದಾಟ್ ಒನ್ ಯು ಆರ್ ಗೋಯಿಂಗ್ ಟು ವೆರಿಫೈ ಯೂಸಿಂಗ್ K-map. ಹೌದಾ? ಓಕೆ, ಯು ಗಾಟ್ ಇಟ್. ಸೊ ಇದಕ್ಕೆ ನಾನು ಪ್ರಾಬ್ಲಮ್ಸನ್ನು ಎಲ್ಲಿ ಮಾಡಿದ್ದೀನಿ, ಹಿಯರ್ ಸಿ ವಾಟ್ ಐ ಕ್ಯಾನ್ ಸೇ, ಹಾಂ, ಕ್ಯೂನ್-ಮೆಕ್ಲೂಸ್ಕಿ ಮೆಥಡ್, ಇದು ಪ್ರಾಬ್ಲಮ್ಸ್ ಆನ್ ಕ್ಯೂನ್-ಮೆಕ್ಲೂಸ್ಕಿ ಮೆಥಡ್. ಕ್ಯೂನ್-ಮೆಕ್ಲೂಸ್ಕಿ ಮೆಥಡ್ ಪ್ರಾಬ್ಲಮ್ಸು ನೋಡಿ ಇಷ್ಟೊಂದಿದೆ. ಕ್ಯೂನ್-ಮೆಕ್ಲೂಸ್ಕಿ ಪ್ರಾಬ್ಲಮ್ಸು ಆ್ಯಂಡ್ ಕ್ವೆಶನ್ ಪೇಪರ್ಲು ತೊಗೊಂಡು ಹೇಳ್ಕೊಟ್ಟಿದ್ದೀನಿ. ಸೊ ಇದಿಷ್ಟನ್ನು ಫಾಲೋ ಮಾಡಿ. ಸೊ ದಿಸ್ ಕಲರ್, ದ ಪಿಂಕ್ ಕಲರ್ ಒಂದೇನು ನಿಮ್ಮ ತಮ್ನೇಲಿದೆ ಅದೆಲ್ಲ ಕ್ಯೂನ್-ಮೆಕ್ಲೂಸ್ಕಿ ಇದೆ, ಅದಷ್ಟು ನೋಡ್ಕೊಳ್ಳಿ. ಓಕೆನಾ? ಸಾರಿ ಫಾರ್ ಡೂಯಿಂಗ್ ದಿಸ್ ವಿಡಿಯೋ ಲೇಟ್, ಬಿಕಾಸ್ ನಮ್ಮ ಒಂದು ಕೆಲಸಗಳ ಮಧ್ಯೆನೂ ನಿಮಗೆ ಬಿಡು ತಗೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವು ಐ ಜಸ್ಟ್ ಕೇಮ್ ಹೋಮ್ ಆ್ಯಂಡ್ ನಾನು ಮನೆಗೆ ಬಂದಿದ ತಕ್ಷಣ ನಿಮಗಾಗಿ 2 ನಿಮಿಷ ಬಿಡುವಿಲ್ಲದಂತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ ನಾಳೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫೈನ್, ಓಕೆ. ಸೊ ಈಗ ಆಯಿತಾ, ಮಾಡ್ಯೂಲ್ ನಂಬರ್ 1 ಡನ್. ಸೊ ಮಾಡ್ಯೂಲ್ 2ನಲ್ಲಿ ಇದೊಂದು ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ಗೆ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ತುಂಬ ತಲೆ ಕೆಡ್ಸ್ಕೊತೀರ ಅಂತ ನಂಗೆ ಗೊತ್ತು. ಇದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಬನ್ನಿ. ಸೊ ವಾಟ್ ಇಸ್ ದ ಕ್ವಶನ್ ಇಸ್, implement the following function using 3-8 decoder along with OR and bar or NOR gates. In each case the gate should be selected so as to minimize their total number of inputs, that is f1 is equal to x2 x1 x0, that is summation of m 0 to 4 6 7, and f2 that is x2 x1 x0, that is summation of m 1 3 5 6 7, and f1 second, that is f1 of x2, x1, x0, that is pi m of 0 to 4 6 7, and f1 of x2, x1, x0, that is pi m what I can say 1, 3, 7. ಇದೇನು ತಲೆ ಕೆಡ್ಸ್ಕೋಬೇಡಿ, ಇವರು 4 ಗೇಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ 4 ಗೇಟ್ಸಲ್ಲಿ ನೀವು ಯಾವುದು ಬೇಕಾದರೂ ಬಳಸ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ದಿಸ್ ಇಸ್ 3-8 decoder to solve it, and in each case the gate should be selected so as to minimize the total number of inputs. ಸೊ minimize the total number of inputs ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಸೊ ನೀವು ಗೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಟೋಟಲ್ ನಂಬರ್ ಆಫ್ ಇನ್ಪುಟ್ ಮಿನಿಮೈಸ್ ಆಗೋದಿಲ್ಲ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಗೇಟ್ ಸೆಲೆಕ್ಟ್ ಮಾಡಿದ್ರು ಕೂಡ ಟೋಟಲ್ ನಂಬರ್ ಆಫ್ ಇನ್ಪುಟ್ ವಿಲ್ ನಾಟ್ ಗೆಟ್ ಮಿನಿಮೈಸ್ಡ್. ಅದಕ್ಕೆ ಏನು ಮಾಡಬೇಕು, ವಾಟ್ ಇಸ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಸಮೇಷನ್ ಎಮ್ 0 to 4 6 7 ಅಂದರೆ ಏನಾಯಿತು, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಪೈ ಆಫ್ ದಟ್ ಈಸ್ 1 3 and 5. ಫಸ್ಟು ಇದನ್ನು ಬರ್ಕೋಬೇಕು. ಆಮೇಲೆ ಇಲ್ಲೇನು ಹೇಳಿದ್ದಾರೆ, f2 of x2 x1 x0 ಏನು ಹೇಳಿದ್ದಾರೆ, ಇಟ್ ಈಸ್ ನಥಿಂಗ್ ಬಟ್ ಸಮೇಷನ್ ಆಫ್ 1 3 5 6 7 ಅಂತ ಹೇಳಿದ್ದಾರೆ. ವಾಟ್ ಈಸ್ ಸಮೇಷನ್ ಆಫ್ 1 3 5 6 7, ಇಟ್ ಈಸ್ ಪೈ ಆಫ್ ವಾಟ್ ಐ ಕ್ಯಾನ್ ಸೇ ದ ಹೌ ಮಚ್, ಇಟ್ ಈಸ್ ನಥಿಂಗ್ ಬಟ್ 0 to 4. ಹೌದಾ? ಇದನ್ನು ಫಸ್ಟು ಮಾಡ್ಕೋಬೇಕು. ಫಸ್ಟ್ ಒನ್ಗೇನು f1 ಆಫ್ x2 x1 x0ಗೇನು ಪೈ ಆಫ್ 1 3 5, ಆಮೇಲೆ f2 ಆಫ್ x2 x1 x0ಗೇನು ಪೈ ಆಫ್ 0 to 4. ಇದನ್ನು ಮಾಡಿಕೊಂಡು ಇದನ್ನು ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಸೇಮ್ ವೇ ಇಟ್ ಗೋಸ್ ಫಾರ್ ದ ಸೆಕೆಂಡ್ ಒನ್ ಆಲ್ಸೋ. ಸೆಕೆಂಡ್ ಒನ್ಗೇನು, ಸೊ ಪೈ ಎಮ್ ಆಫ್ 0 to 4 6 7 ಅಂದ್ರೇನು, ಇಟ್ ಇಸ್ ಸಮೇಷನ್ ಆಫ್ 1 3 5. ಆ್ಯಂಡ್ ಇಫ್ ಯು ಕನ್ಸಿಡರ್ ದಸ್ ಪೈ ಎಮ್ ಆಫ್ 1 3 7, ಅದು ಹಾಗೆ ಇಲ್ಲಿ ಅದನ್ನ ಸಮೇಷನ್ಗೆ ಏನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ವಾಟ್ ಐ ಕ್ಯಾನ್ ಸೇ ಕನೆಕ್ಟ್ ಇಟ್ ಟು ದ ಡೈರೆಕ್ಟ್ಲಿ ಕನೆಕ್ಟೆಡ್. ಇಲ್ಲ ಅಂತಂದರೆ ಇವ್ರು ಇಲ್ಲಿ ಏನು ಎಡವಟ್ ಮಾಡಿದ್ದಾರೆ ಅಂದರೆ, ಸೊ ಇಲ್ಲಿ ಪೈ ಎಮ್ಗೆ ಜಾಸ್ತಿ ಕೊಟ್ಟು ಇಲ್ಲಿ ಪೈ ಎಮ್ಗೆ ಕಮ್ಮಿ ಕೊಟ್ಟಿದ್ದಾರೆ. ಸೊ ಅವಾಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಟ್ ಓವರ್ ಹಿಯರ್. ಸೊ ಇಲ್ಲಿ ನೋಡಿ 7 ಇಸ್ ರಿಪೀಟೆಡ್. ಹೌದಾ? 7 ಇಲ್ಲೂ ರಿಪೀಟ್ ಆಗಿಬಿಡಿದೆ, 7 ಇಲ್ಲೂ ರಿಪೀಟ್ ಆಗಿಬಿಡಿದೆ 7. ಸೊ ಹಾಗಾಗಿ 2 ಪೈ ಎಮ್ಮೆ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, what I can say you can just connect it easily. ಸೊ ಏನು ಮಾಡ್ಬೋದು, ಈಸಿಯಾಗಿ ಕನೆಕ್ಷನನ್ನು ಮಾಡ್ಬೋದು. ದಟ್ ಮೀನ್ಸ್ ಯು ನೀಡ್ ಟು ಟೇಕ್ ಅ 3-8 decoder and like say mention the
ದಿಸ್ ಥಿಂಗ್ ದಟ್ ಇಸ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆದಕ್ಕೂ ಕೂಡ ನಾನು ಏನು ಹೇಳಿದೆ, ಸಿಂಪ್ಲಿಫೈಡ್ ವರ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ ಇವಾಗ. ಸೊ ಅದಕ್ಕಿಂತನೂ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟಾಗೆ ಕನೆಕ್ಷನ್ ಮಾಡ್ಬೋದು. ಬಿಕಾಸ್ಲಿ ದರ್ ಆರ್ ಮೆನಿ ನಂಬರ್ಸ್ ರಿಪೀಟಿಂಗ್. 2 ಮೆಥಡ್ಸ್ ಹೇಳ್ಕೊಡ್ತಾ ಇದ್ದೀನಿ. ದೆರ್ ಆರ್ ಮೆನಿ ನಂಬರ್ಸ್ ರಿಪೀಟಿಂಗ್. 7 ರಿಪೀಟ್ ಆಯಿತು, 6 ರಿಪೀಟ್ ಆಯಿತು, 6 ರಿಪೀಟ್ ಆಯ್ತಲ್ವಾ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಡೈರೆಕ್ಟಾಗೆ ಮಾಡ್ಕೊಳ್ಬೋದು. ಯು ನೀಡ್ ನಾಟ್ ಟು ಕನ್ವರ್ಟ್ ಇಟ್ ಒನ್ಸ್ ಅಗೇನ್ ಇಂಟು ಪೈ ಆ್ಯಂಡ್ ಆಲ್. ಸೊ ಅದನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಯು ಕ್ಯಾನ್ ಆಲ್ಸೋ ಡೂ ದಿಸ್ ಮೆಥಡಾಲಜಿ. ಡೈರೆಕ್ಟಾಗಿ ಕನೆಕ್ಷನ್ ಮಾಡ್ಬೋದು, ರೈಟ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಸ್ ಅಬೌಟ್ ಟು ಟೆಲ್ ಯು ವಿತ್ ರೆಸ್ಪೆಕ್ಟ್ ಟು ದಿಸ್. ಇದಕ್ಕೆ ನಾನು ಎಲ್ಲಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ದ ಸೇಮ್ ಥಿಂಗ್ ಹಿಯರ್ ಸಿ. ಸೊ ಇಲ್ಲಿ ನೋಡ್ಬೋದು. ಸೊ ಈ ಥರ ಇದೆ ಅಲ್ವಾ. ಸೊ ಈ ಥರ ಇರೋದ್ರಿಂದ ಏನು ಮಾಡಿದ್ದಾರೆ, ದ ಮಿನಿಮೈಸ್ಡ್ ಇಟ್. ಮಿನಿಮೈಸ್ ಮಾಡಿದ್ದಾರೆ. ನಾನು ಅದನ್ನೇ ಫಸ್ಟ್ ಹೇಳ್ಕೊಟ್ಟೆ, ಮಿನಿಮೈಸ್ ಮಾಡ್ಕೊಳ್ಳಿ ಅಂತ. ಸೊ ಇದನ್ನವ್ರು ಏನು ಮಿನಿಮೈಸ್ ಮಾಡಿದ್ದಾರೆ, ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ 2 3 4 ಆ್ಯಂಡ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ 1 2 3 6 7 ಏನು ಮಿನಿಮೈಸ್ ಮಾಡಿದ್ದಾರೆ 0 4 5 ಬಿಕಾಸ್ ದ 0 4 5 ಇಸ್ ಮಿಸ್ಸಿಂಗ್ ಹಿಯರ್ ಆ್ಯಂಡ್ ಹಿಯರ್ 2 3 4 ಇಸ್ ಮಿಸ್ಸಿಂಗ್ ಅಂತ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೇ ಆರ್ ರೈಟಿಂಗ್ ಇಟ್ ಆಸ್ F1 ಬಾರ್ ಆ್ಯಂಡ್ F2 ಬಾರ್ ಆ್ಯಂಡ್ ದೇ ಆರ್ ಮೆನ್ಷನಿಂಗ್ ಇಟ್ ಆಸ್ ಸಮೇಷನ್. ಸೊ ಆ್ಯಕ್ಚುಲಿ ಇದು ಪೈ ಆಫ್ ಎನ್. ಏನಿಲ್ಲಿ ಮಿಸ್ಸಿಂಗ್ ಟರ್ಮ್ ಇದೆ, ದೇ ಆರ್ ಆಲ್ ಮ್ಯಾಕ್ಸ್ ಟರ್ಮ್ಸ್. ಆ್ಯಕ್ಚುಲಿ ಮಿಸ್ಸಿಂಗ್ ಟರ್ಮ್ಸ್ ಆರ್ ಮ್ಯಾಕ್ಸ್ ಟರ್ಮ್. ಬಟ್ ಇವ್ರು ಏನು ಮಾಡಿದ್ದಾರೆ, F1 ಬಾರ್ ಮತ್ತು F2 ಬಾರ್ ತೊಗೊಂಡಿರೋದ್ರಿಂದ ಇಟ್ ವಿಲ್ ಬಿ ಸಮೇಷನ್ ಓನ್ಲಿ. ಇಫ್ ಯು ಟೇಕ್ F1 ಬಾರ್ ಆ್ಯಂಡ್ F2 ಬಾರ್ ಇಟ್ ವಿಲ್ ಬಿ ಸಮೇಷನ್ ಓನ್ಲಿ. ಈ ಥರ ಬರ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಸೊ ದೇ ಹ್ಯಾವ್ ಕನೆಕ್ಟೆಡ್ ಲೈಕ್ ದಿಸ್. ದೇ ಹ್ಯಾವ್ ಕನೆಕ್ಟೆಡ್ ಲೈಕ್ ದಿಸ್ ಆ್ಯಂಡ್ ದೇ ಹ್ಯಾವ್ ಸೆಲೆಕ್ಟೆಡ್ ಅ ಗೇಟ್ ದಟ್ ಇಸ್ ನಾರ್ ಗೇಟ್. ಹೌದಾ, ಈ ಥರ ಒಂದು ಮಾಡಿಕೊಂಡು ಹೋಗಿದ್ದಾರೆ. ಹೌದಾ, ಇದೇ ಥರ ನೀವು ಟ್ರೈ ಮಾಡಿ ಅದನ್ನು. ಆಯಿತಾ, ಅದೇ ಥರ ಮಾಡಿ. ಏನು ಮಾಡ್ತೀರಾ, ಸೊ 2 ಮೆಥಡ್ ಇದೆ. ಆ್ಯಕ್ಚುಲಿ ಐ ಟೋಲ್ಡ್ ಯು 2 ಮೆಥಡ್ ಏನು. ಸೊ ನೋಡಿ ಇಲ್ಲಿ ರಿಪೀಟ್ ಆಗಿದೆ ಅಲ್ಲ 2 ಸತಿ. ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ಕನೆಕ್ಷನ್ ಮಾಡ್ಬೋದು. ಲೈಕ್ ಟೇಕಿಂಗ್ ದೀಸ್ 2 ನಂಬರ್ಸ್ ಓನ್ಲಿ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಕನೆಕ್ಟೆಡ್. ಬಟ್ ಅವರು ಮಿನಿಮಮ್ ಗೇಟ್ ಇನ್ಪುಟ್ಸ್ ಅಂತಲೂ ಹೇಳಿರೋದ್ರಿಂದ ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಯು ನೀಡ್ ಟು ಸಿಂಪ್ಲಿಫೈ ದಿಸ್ ಆ್ಯಂಡ್ ಲೈಕ್ ದಿಸ್ ಆ್ಯಂಡ್ ದೆನ್ ಯು ನೀಡ್ ಟು ಮೇಕ್ ಅ ಕನೆಕ್ಷನ್. ಸೊ ಗೋ ವಿತ್ ದ್ಯಾಟ್ ಮೆಥಡಾಲಜಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾವ್ದು ಮಾಡ್ತೀರಾ, ಇದನ್ನು ಸಿಂಪ್ಲಿಫೈ ಮಾಡ್ತೀರಾ. ರಿಮೈನಿಂಗ್ ನಂಬರ್ಸ್ನ ಈ ಥರ ತೊಗೊಂಡು ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಯೂಸಿಂಗ್ ದ ನಾರ್ ಗೇಟ್. ಐ ಹೋಪ್ ಇದನ್ನು ನಾನು ಮಾಡಿದ್ದೆ ಅನಿಸುತ್ತೆ. ದಯವಿಟ್ಟು ಹೋಗಿ ನನ್ನ DST ಯೂಸಿಂಗ್ ವೆರ್ಲಾಕ್ ಪ್ಲೇಲಿಸ್ಟಲ್ಲಿ ಚೆಕ್ಔಟನ್ನು ಮಾಡ್ಕೊಳ್ಳಿ. ಓಕೆನಾ, ಯಾ, ಓಕೆನಾ. ಓಕೆ, ಸೊ ಇದಕ್ಕೂ ಕೂಡ ಅದೇ ಮೆಥಡಾಲಜಿನ ಫಾಲೋ ಮಾಡಿಕೊಂಡು ನೀಟಾಗಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಯು ಆರ್ ಗೋಯಿಂಗ್ ಟು ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ವಾಟ್ ಐ ಕ್ಯಾನ್ ಸೇ ದ ಟೇಕ್ ಅಪ್. ಆ್ಯಂಡ್ ಇನ್ನೊಂದು ಹೇಳಬೇಕಾಗಿತ್ತು. ಸೊ ನಾನೇನು ಹೇಳಿದೆ, ಈ ಪ್ರಾಬ್ಲಮಲ್ಲಿ 1ಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ, 1ಕ್ಕೆ ಕಡಿಮೆ ಕೊಟ್ಟಿದ್ದಾರೆ ಅಂತ. ಸೊ ಆ ಥರದ್ದೊಂದು ತೋರಿಸ್ಬಿಡ್ತೀನಿ ನೋಡಿ. ದಟ್ ಮೀನ್ಸ್ ಹಿಯರ್ ಯು ಕ್ಯಾನ್ ಸಿ ದಟ್ ಇಟ್ ಇಸ್ 0 2 4 6 7 ಆ್ಯಂಡ್ ಹಿಯರ್ ಇಟ್ ಇಸ್ 1 3 7. ಸೊ ನೀವೇನು ಮಾಡಬೇಕು, ಈ 1 3 7ನ ಹಾಗೆ ಇಟ್ಕೊಳ್ಳಿ. ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೇನಾಯಿತು, ಇಲ್ಲಿ ನೋಡಿ, ದೇರ್ ಇಸ್ ಓನ್ಲಿ 3 ನಂಬರ್ಸ್ ಹಿಯರ್ ಆ್ಯಂಡ್ ಹಿಯರ್ ಓನ್ಲಿ 5 ನಂಬರ್ಸ್. ಇದನ್ನ ನಾನು ಮಾಡಿಸಿದ್ದೀನಿ, ನೀವು ಒಂದ್ಸಲಿ ಚೆಕ್ ಮಾಡಿ ಆಯಿತಾ. ಸೊ ಇವಾಗ ಏನಾಗುತ್ತೆ, ಇದು ಜಾಸ್ತಿ ಇರೋದ್ರಿಂದ ಇದೊಂದನ್ನು ಕನ್ವರ್ಷನ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ, ಆಫ್ಟರ್ ಯು ಕನ್ವರ್ಟ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಲೈಕ್ ದಿಸ್ ಕನ್ವರ್ಷನ್. ಅಂದರೆ ಏನಾಯಿತು, ರಿಮೈನಿಂಗ್ ನಂಬರ್ಸ್ ಮಾತ್ರ ತೊಗೋಬೇಕು. ಸೊ ಇಲ್ಲಿ 1 2 4 5 7 ಇಸ್ ವಾಟ್ ಐ ಕ್ಯಾನ್ ಸೇ ಪ್ರೆಸೆಂಟ್ ಆ್ಯಂಡ್ ನಾಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆರ್ 0 3 6. ಸೊ ಅದನ್ನು ತೊಗೊಂಡು F2 ಬಾರ್ ಅಂತ ಹಾಕ್ಕೊಂಡು ದೆನ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ 0 2 4 and 0 3 6. 0 2 4 0 3 6 ಕನೆಕ್ಟ್ ಆಗಿದೆ ಯೂಸಿಂಗ್ ಅ or and nor according to your convenience. ಹೌದಾ, ಓಕೆ. need to select a gate in such a way that what? need to select a gate in such a way that to minimize the total number of input. ಮಿನಿಮೈಸೇಷನ್ ನೀವು ಮಾಡ್ಕೋಬೇಕು. ಗೇಟ್ಸ್ ನಿಮ್ಮ ಇಷ್ಟ ಬಂದಿದ್ದು ಮಾಡ್ಕೋಬೋದು. ಓಕೆನಾ, ಫೈನ್. ದೇರ್ ಆರ್ ಸಮ್ ಸೆಟ್ಸ್ ಆಫ್ ಗೇಟ್ಸ್ ವಿಚ್ ಹಸ್ ಬೀನ್ ಟೋಲ್ಡ್ ಟು ಯು. ಸೊ ಅದನ್ನು ಫಾಲೋ ಮಾಡಿಕೊಂಡು ಹೋಗಿ ಆಯಿತಾ. ಓಕೆ, ನಾವು ಹಿಯರ್ construct a single decade decimal ladder with necessary correction circuit design. ಸೊ ಇದು ನಿಮ್ಮ ಮೆಟೀರಿಯಲ್ನಲ್ಲೇ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಾನು ಡೆಸಿಮಲ್ ಲ್ಯಾಡರ್ಗೆ ಮಾಡಿದ್ದೀನಿ, ಬಟ್ ಐ ಹೋಪ್ ಐ ಹ್ಯಾವ್ ನಾಟ್ ಡನ್ ಫಾರ್ ದಿಸ್. ಇಲ್ಲಿ ನೀವು ನೋಡ್ಬೋದು, ನಾನು ಡೆಸಿಮಲ್ ಲ್ಯಾಡರ್ಗೆ ಮಾಡಿದ್ದೀನಿ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ತಾಳಿ. ನೋಡಿ, ಇಲ್ಲಿ ಡೆಸಿಮಲ್ ಲ್ಯಾಡರ್ಗೆ ಇಲ್ಲಿ ಮಾಡಿದ್ದೀನಿ ನೋಡಿ. ಇದು ಡೆಸಿಮಲ್ ಲ್ಯಾಡರ್ಗೆ. ಇದನ್ನೊಂದ್ಸತಿ ನೋಡಿ, ಇದು ಅದೇ ಆಗಿತ್ತು ಅಂತಂದರೆ ಖಂಡಿತ ವರ್ಕೌಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಡೆಸಿಮಲ್ ಲ್ಯಾಡರ್. ಓಕೆನಾ, ಯಾ. ಸೊ ನಾವು ಸಿ ಇದಾಯ್ತಲ್ವಾ. ಡಿಸೈನ್ 1 ಬಿಟ್ ಕಂಪಾರೇಟರ್. ನಾನು ಹೇಳಿದೆ 1 ಬಿಟ್ ಕಂಪಾರೇಟರ್ಸ್ ವೆರಿ ರೇರ್ ಅಂತ, ಬಟ್ ಇಲ್ಲಿ ಸೇರಿಸಿದ್ದಾರೆ, ಅದನ್ನು ಓದ್ಕೊಳ್ಳಿ. ಓಕೆನಾ, ಯಾ. ಆ್ಯಂಡ್ ಕನ್ಸ್ಟ್ರಕ್ಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ದಟ್ ಇಸ್ ಎಸ್ ಇಸ್ ಈಕ್ವಲ್ ಟು ಎಫ್ ಆಫ್ ABCD ದಟ್ ಇಸ್ ಸಮೇಷನ್ ಆಫ್ 1 4 5 7 8 9 14 15 using
8:1 ಮಾರ್ಕ್ಸ್ ಆ್ಯಂಡ್ 16:1 ಮಾರ್ಕ್ಸ್ ಅಂತ. ಸೊ 8:1 ಮಾರ್ಕ್ಸ್ ಮತ್ತು 16:1 ಮಾರ್ಕ್ಸ್ಗೆ ಮಾಡೋವಂಥದ್ದು ಹೇಳ್ಕೊಟ್ಟಿದ್ದೀನಿ. 8:1 ಮಾರ್ಕ್ಸ್ಗೆ ಹೇಳ್ಕೊಟ್ಟಿದ್ದೀನಿ, 16:1 ಮಾರ್ಕ್ಸ್ಗೆ ನಾನು ಹೇಳ್ಕೊಟ್ಟಿಲ್ಲ. ಬಿಕಾಸ್ 16:1 ಮಾರ್ಕ್ಸ್ ಇಸ್ ನಾಟ್ ವಾಟ್ ಐ ಕ್ಯಾನ್ ಸೇ ಪ್ರೆಸೆಂಟ್ ಫಾರ್ ಯು ಆಲ್ ಪೀಪಲ್. ಸೊ ನಿಮಗೆ ಅದು ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. 8:1 ಮಾರ್ಕ್ಸನ್ನು ನಾನು ಮಾಡಿಕೊಟ್ಟಿದ್ದೆ ಹೇಗೆ ಮಾಡಬೇಕು ಅಂತ. ನಾನು ಈ ಥರ ಒಂದು ನಂಬರ್ಸ್ಗೂ ಕೂಡ. ಸೊ ದಿಸ್ ನಂಬರ್ 16:1 ಮಾರ್ಕ್ಸ್ ಗೈಸ್. ಇದು 16:1 ಮಾರ್ಕ್ಸ್ಗೆ ಬರೋಂಥ ನಂಬರು. ಬಿಕಾಸ್ ದ ಲಾಸ್ಟ್ ನಂಬರ್ ಇಸ್ 15. ಇಂದ ಡೀಟೇಲ್ ಆಗಿ ಹೇಳಿದ್ದೀನಿ. ಲಾಸ್ಟ್ ನಂಬರ್ 15 16:1 ಮಾರ್ಕ್ಸ್ ಆಯಿತು. ಸೊ ಅದನ್ನು ಹೇಗೆ 8:1 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತೆಲ್ಲ ಹೇಳಿದ್ದೆ. ಇಲ್ಲಿ ಒಂದು ಲೆಕ್ಕನೂ ತೋರಿಸ್ಬಿಡ್ತೀನಿ ನೋಡಿ, ವಿತ್ ಆನ್ಸರ್ಸ್ ಹೇಗೆ ವರ್ಕೌಟ್ ಮಾಡ್ಕೋಬೇಕು ಅಂತ. ಓಕೆನಾ? ಎಸ್. ಸೊ ಗಿವ್ ಮೀ ಸಮ್ ಟೈಮ್. ಹಾಂ, ಓಕೆ. ಸೊ ಹಿಯರ್ ಈ ಥರದ್ದೆಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಅಲ್ವಾ, ಇಲ್ಲಿ ನೋಡ್ಕೊಳ್ಳಿ. 8 ನೋಡಿ, ಇದು 16:1 ಮಾರ್ಕ್ಸ್ಗೆ ಬರೋವಂಥದ್ದು. ಬಿಕಾಸ್ ನಂಬರ್ ಇಸ್ ಲಾಸ್ಟ್ ನಂಬರ್ ಇಸ್ 15. ಸೊ ಹಾಗಾಗಿ ಈ ಥರ ನೀವು ಇದನ್ನು ಹೇಗೆ 8:1ಗೆ ಕನ್ವರ್ಟ್ ಮಾಡಬೇಕು ಅಂತ ಇದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಜಸ್ಟ್ ಅ ಮಿನಿಟ್ ಗೈಸ್, ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಸೊ ಇದೆಲ್ಲನೂ ನಾನು ತೋರಿಸ್ಕೊಟ್ಟಿದ್ದೀನಿ, ಈ ಥರ ಒಂದು ಹೇಗೆ ಮಾಡಬೇಕು ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಬಟ್ ನಾನು ಇನ್ನೂ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬೈ ಯೂಸಿಂಗ್ ದಿಸ್ ಮೆಥಡಾಲಜಿ ಆಫ್ ಶೋಕೇಸ್ ಟು ಯು. ಇದು ನಾನು ರಫಿಗೆ ಬರೆದಿರೋವಂಥದ್ದು. ಬಟ್ ಇದೇ ಮೆಥಡಾಲಜಿಲಿ ನಾನು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನೀವು ಎಲ್ಲಿ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡ್ತೀರಾ, ಯು ಹ್ಯಾವ್ ಟು ಚೆಕ್ ಇಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇ ಲಿಸ್ಟ್. ಸೊ ಪ್ಲೇ ಲಿಸ್ಟಲ್ಲಿ ಇದೆ ಮಲ್ಟಿಪ್ಲೆಕ್ಸರು. ಸಿ ಹಿಯರ್ ಇಟ್ is. See, multiplexer, mastering the 8:1 multiplexer, a step-by-step guide and problems on 8:1 multiplexer and implementation of full adder using 8:1 multiplexer. Idon miss ಮಾಡಬೇಡಿ. implementation of full adder using decoder and what I can say 3-state decoder ಆಗಿರ್ಬೋದು ಅಥವಾ 8:1 multiplexer ಆಗಿರ್ಬೋದು. ಇದನ್ನೆಲ್ಲ ಮಿಸ್ ಮಾಡಬೇಡಿ, ನಾವು ಕೇಳ್ತಾರೆ. ಹೌದಾ? ಓಕೆ, ಐ ಹೋಪ್ ಯು ಗಾಟ್ ಇಟ್. ಯಾ. ಸೊ ನಾವು ಇದನ್ನು ಫಾಲೋ ಮಾಡಿ. ಓಕೆನಾ? ಸೊ ಈಗ 16:1 ಮಾರ್ಕ್ಸ್ಗೆ ಹೇಗೆ ಮಾಡಬೇಕು ಅಂದರೆ ಡೈರೆಕ್ಟಾಗಿ 16:1 ಮಾರ್ಕ್ಸ್ ಡಯಾಗ್ರಾಮ್ ಇದೆ, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನಿಮಗೆ ಇದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ 8:1 ಮಾರ್ಕ್ಸ್ಗೆ ಈ ಒಂದು ವಿಡಿಯೋಸ್ 4 ವೀಡಿಯೋಸ್ನ ಫಾಲೋ ಮಾಡಿ. ಆ್ಯಂಡ್ 16:1 ಮಾರ್ಕ್ಸ್ ನಾನು ತೋರಿಸ್ತೀನಿ. ಡೈರೆಕ್ಟಾಗಿ ಡಯಾಗ್ರಾಮ್ ಇದೆ ನೋಡಿ. ಈ ಥರ ಒಂದು ಎಕ್ಸ್ಪ್ರೆಷನನ್ನು ಕೊಟ್ಟಿರ್ತಾರೆ. ನಾನು ಎಕ್ಸ್ಪ್ರೆಷನ್ ಕೊಟ್ಟಾಗ ಏನು ಮಾಡೋಕ್ಕೆ ಹೇಳಿದೆ, ಕೆ ಮ್ಯಾಪ್ ಮುಖಾಂತರ ಸಾಲ್ವ್ ಮಾಡಿಕೊಂಡು ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡಿದ್ದಾರೆ ಇವರು. ಬಟ್ ಯು ಕ್ಯಾನ್ ಆಲ್ಸೋ ಈವನ್ ಫೈಂಡ್ ಇಟ್ ಔಟ್ ಯೂಸಿಂಗ್ SOP ಆ್ಯಂಡ್ POS. ಏನು ಗೊತ್ತಾ, ಕೆ ಮ್ಯಾಪಲ್ಲಿ ಬರೋಂಥ ರಿಸಲ್ಟ್ನ ನೀವೆಲ್ಲಿ ಕರೆಕ್ಟ್ ಅಂತ ಚೆಕ್ ಮಾಡ್ಕೋಬೋದು ಅಂದರೆ SOP ಆ್ಯಂಡ್ POS ಮುಖಾಂತರ. ಈಗ ಕ್ಯೂನ್ ಮೆಕ್ಲೂಸ್ಕಿಂದ ಬರೋ ರಿಸಲ್ಟೆಂಟ್ನ ಏನು ಮಾಡ್ತೀರಾ, ಕೆ ಮ್ಯಾಪ್ ಮುಖಾಂತರ ವೆರಿಫೈ ಮಾಡ್ಕೊಳ್ತೀರಾ. ಅದೇ ರೀತಿ ನಿಮ್ಮ ಕೆ ಮ್ಯಾಪಿಂದ ಬರೋಂಥ ರಿಸಲ್ಟೆಂಟ್ನ SOP ಆ್ಯಂಡ್ POS ಮುಖಾಂತರ ವೆರಿಫೈ ಮಾಡ್ಕೊಳ್ತೀರಾ. ಬಿಕಾಸ್ ನಿಮ್ಮ SOP ಆ್ಯಂಡ್ POSಗೆ ಸಾಲ್ವ್ ಮಾಡಿದಾಗ ಇಲ್ಲಿ ಏನೇನಾದ್ರು ಬಿಟ್ಟೋಗಿರುತ್ತಲ್ಲ ಅದನ್ನೆಲ್ಲ ನೀವು ಆ್ಯಡ್ ಆನ್ ಮಾಡ್ತಾ ಹೋಗಿ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಇದೇ ಆನ್ಸರ್ ಬರುತ್ತೆ ವೆನ್ ಯು ಡೂ ಇಟ್ ಇನ್ SOP ಆ್ಯಂಡ್ POS. ಸೊ ದಟ್ ಈಸ್ ವಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಹೌದಾ? ಓಕೆ. ಸೊ ಹಿಯರ್ ನೋಡಿ, ಇದು ಏನು ಬಂತು, ದಿಸ್ ಇಸ್ ಅ ಕೈಂಡ್ ಆಫ್ 16:1 ಮಲ್ಟಿಪ್ಲೆಕ್ಸರ್. ಸೊ 16:1 ಮಲ್ಟಿಪ್ಲೆಕ್ಸರ್ಗೆ ನೋಡಿ, ದಿಸ್ ಇಸ್ ದ ಡಯಾಗ್ರಾಮ್. ಈ ಥರದ್ದೊಂದು ಡಯಾಗ್ರಾಮ್ ಬರ್ಕೊಂಡು ಡೈರೆಕ್ಟಾಗಿ ನೋಡಿ 15 ತನಕನೂ ಇರುತ್ತೆ. ಸೊ ಹಂಗಾಗಿ ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಸಿ 4, 5, 7, 9, 11, 12, 13, 15. ಹೌದಾ? ಮಾಡ್ಬೋದಾ? ಓಕೆ, ಯು ಕ್ಯಾನ್ ಡೂ ಇಟ್ ರೈಟ್. ಈ ಥರ ಮಾಡಬೇಕಾಗತ್ತೆ. ಫೈನ್. ಓಕೆ, ಹೋಪ್ ಯು ಗಾಟ್ ಹೌ ಟು ಡೂ ಬೋತ್ ದ ಪ್ರಾಬ್ಲಮ್. ಆ್ಯಂಡ್ ಎಲ್ಲೆಲ್ಲಿದೆ ಅಂತಲೂ ತೋರಿಸ್ತಾ ಇದ್ದೀನಿ ನಾನು ಮಾಡಿರೋದ್ರಿಂದ. ನಾನು ಮಾಡದೆ ನಿಮಗೆ ಸಿಂಪ್ಲಿಫೈಡ್ ಆಗಿ ಕಟ್ ಶಾರ್ಟ್ ಅಂತೂ ಮಾಡ್ತಾ ಇಲ್ಲ. ಅಂಥ ಕೆಲಸ ನಾನು ಮಾಡಿದರೆ ನಾನೇ ಒಪ್ಕೊಳ್ತೀನಿ. ಆಯಿತಾ? ಡೋಂಟ್ ಈವನ್ ಟೆಲ್ ಲೈಕ್ ದ್ಯಾಟ್. ಬಿಕಾಸ್ ಅಷ್ಟು ಕಷ್ಟಪಟ್ಟು ಎಲ್ಲನೂ ಹೇಳ್ಕೊಟ್ಟು ಎಲ್ಲೆಲ್ಲಿದೆ ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಅಂಥದ್ರಲ್ಲೂ ಈಸಿಯಸ್ಟ್ ಥಿಂಗ್ನ ಎಕ್ಸ್ಪ್ಲೇನ್ ಮಾಡಿದೆ. ಸ್ಕಿಪ್ ಮಾಡಿಬಿಟ್ರಿ ಮ್ಯಾಮ್ ಅಂತ ಹೇಳಿದ್ರೆ ಹೌ ವಿಲ್ ಐ ಫೀಲ್ ಇಟ್, ರೈಟ್? ಐ ಆಮ್ ನಾಟ್ ಸ್ಕಿಪ್ಪಿಂಗ್ ಎನಿಥಿಂಗ್. ಇಟ್ಸ್ ಆಲ್ರೆಡಿ ಬೀನ್ ಡನ್. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ಇನ್ ಅ ಸಿಂಪಲ್ ಮ್ಯಾನರ್, ರೈಟ್? ಓಕೆ, ಆಯಿತಾ? And construct the following table, a functional table for a 4:2 line priority encoder. I'll just showcase you that answer. With a valid output assigning highest priority to highest bit position or input with highest index and obtain the minimal sum expression ಅಂತ ನಾನು ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಮಿನಿಮಲ್ ಸಮ್ ಎಕ್ಸ್ಪ್ರೆಷನ್ ಫಾರ್ ದ ಔಟ್ಪುಟ್ ಅಂತ. ಸೊ ಅದು ತೋರಿಸ್ಕೊಡ್ತೀನಿ ಎಲ್ಲಿದೆ ಅಂತ. ಒಂದು ನಿಮಿಷ ತಡ್ಕೊಳ್ಳಿ, ಇಲ್ಲೇ ಇದೆ ಅದು ಆನ್ಸರ್. ಹಾಂ, ಸೊ ನೋಡಿ, ಫೋಟೋ ತೊಗೊಂಬಿಟ್ಟಿದ್ರ ಆನ್ಸರ್ನ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ವಾಟ್ ಇಸ್ ಆನ್ಸರ್ ಫಾರ್ ದ್ಯಾಟ್. ಇಲ್ಲಿಂದ ನೋಡ್ಕೊಳ್ಳಿ. ಇದೊಂದು 1-2 ನಿಮಿಷ ಇಟ್ಕೊಂಡಿರ್ತೀನಿ, ನನಗೆ ಫೋಟೋ ತೊಗೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಮ್ ಹಿಯರ್ ಆ್ಯಂಡ್ ದಿಸ್.
Okay, okay, this much is their answer for the question. Okay na, so idana workout ಮಾಡ್ಕೊಳ್ಳಿ. Fine, explanation time alla idu, I hope you know it, right? Okay, yeah. And next thing, implement a full ladder using PAL. ಇದು ನಿಮ್ಮ syllabus ಅಲ್ಲಿ PAL ಇದೆ. What is PAL? I have just opened a syllabus, please wait. So ನಿಮ್ಮ syllabus ನಲ್ಲಿ it is nothing but PAL ಪ್ರೋಗ್ರಾಮೇಬಲ್ ಲಾಜಿಕ್ ಡಿವೈಸಸ್ ಒಳಗಡೆ ಏನು ಬರುತ್ತೆ ಅದರದ್ದು ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ವರ್ಕೌಟನ್ನು ಮಾಡಬೇಕಾಗುತ್ತೆ. ಯು ನೀಡ್ ಟು ಚೆಕ್ ಇಟ್ ನೋಟ್ಸ್ ಆ್ಯಂಡ್ ಡೂ ಇಟ್. ಹೌದಾ? ನೆಕ್ಸ್ಟ್ ಮಾಡೆಲ್ ನಂಬರ್ 3, ವರ್ಕಿಂಗ್ ಆಫ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ವಿತ್ ಫಂಕ್ಷನಲ್ ಟೇಬಲ್ ಆ್ಯಂಡ್ ಟೈಮಿಂಗ್ ಡಯಾಗ್ರಾಮ್. ಐ ಹೋಪ್ ಇದು ಲಾಸ್ಟ್ ಮಾಡೆಲ್ ಪೇಪರಲ್ಲೂ ಇತ್ತಾ? ಮಾಸ್ಟರ್ ಸ್ಲೇವ್ ಲಾಸ್ಟ್ ಮಾಡೆಲ್ ಪೇಪರಲ್ಲೂ ರಿಪೀಟ್ ಆಗಿದೆ, ಈ ಮಾಡೆಲ್ ಪೇಪರ್ಲ್ಲೂ ರಿಪೀಟ್ ಆಗಿದೆ. ಮಾಡೆಲ್ ಪೇಪರ್ಲೇ 2 ಸಲ ರಿಪೀಟ್ ಮಾಡಿಬಿಟ್ಟಿದ್ದಾರೆ. ಅಂತಂದ್ರೆ ನೋಟ್ ಇಸ್ 100% ಇಂಪಾರ್ಟೆಂಟ್ ಶೋರ್ ಕ್ವಶನ್ ಅಂತ ನೆನ್ಪಿಟ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಸೇಮ್ ಕ್ವಶನ್ಸ್ ರಿಪೀಟ್ ಆಗಲ್ಲ. ಆಗಿತ್ತು ಅಂತಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಡೋಂಟ್ ಮಿಸ್ JK ಫ್ಲಿಪ್ ಫ್ಲಾಪ್ ಗೈಸ್. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಥಿಂಗ್, derive the characteristic equation for SR and D flip flop. ನಾನು ಹೇಳಿದ್ನಲ್ಲ, characteristic equation is for all, that is SR, T, D and what I can say JK ಎಲ್ಲದಕ್ಕೂ ಇದೆ. ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದ್ರಲ್ಲಿ ಕೇಳ್ತಾರೆ. ಇಲ್ಲಿ SR and D ಕೇಳಿದ್ದಾರೆ. ಲಾಸ್ಟು ಇದರಲ್ಲಿ ಏನು ಕೇಳಿದ್ದಾರೆ ನೋಡಿ, ಲಾಸ್ಟಲ್ಲೂ ರಿಪೀಟ್ ಆಗಿದೆಯಾ? SR, T, JK ಫ್ಲಿಪ್ D ಆ್ಯಂಡ್ JK ಫ್ಲಿಪ್ ಫ್ಲಾಪ್. ಇಲ್ಲಿ ಏನು ಕೇಳಿದ್ರು? SR and D ಕೇಳಿದ್ರು. ಇಲ್ಲೂ ಏನು ಕೇಳಿದ್ದಾರೆ? SR and D ಕೇಳಿದ್ದಾರೆ. ಸೊ ಅಲ್ಲಿ 2 SR and D ಕೇಳಿದ್ರು. ಇಲ್ಲೂ ಅದೇ ಇದೆ. ಇಲ್ಲಿ T ಮತ್ತು JK ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಅದು ನೀವು ಲೆಕ್ಕಕ್ಕೆ ಇಟ್ಕೋಬೇಡಿ. SR and D ಬಂದಿದೆ 2 ಸಲ. ನೋಡಿ, ಈ ಕ್ವಶನ್ ಪೇಪರ್ಲು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ದ ಸೇಮ್ ಕ್ವಶನ್ ಇಸ್ ಬಿನ್ ರಿಪೀಟೆಡ್ ಇನ್ ಮಾಡೆಲ್ ಕ್ವಶನ್ ಪೇಪರ್ 2. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ SR and D ಫ್ಲಿಪ್ ಫ್ಲಾಪ್ ಅಲ್ಲೂ ಕೇಳಿದ್ರು. ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ 1 ಅಲ್ಲೂ ಇದೆ. ಹಾಗಂದ್ರೆ ದೀಸ್ 2 ಕ್ವಶನ್ಸ್ ಆರ್ 100% ಶೋರ್ ಕ್ವಶನ್ಸ್. ದಯವಿಟ್ಟು ಮಿಸ್ ಮಾಡಬೇಡಿ. 100% ಶೋರ್ ಕ್ವಶನ್ಸ್, ದಯವಿಟ್ಟು ಮಿಸ್ ಮಾಡಬೇಡಿ. ಇವಾಗ ನಿಮಗೆ ಟೈಮ್ ಇಲ್ಲ ಅಂತ ಗೊತ್ತು, ಬಟ್ ಟೈಮ್ ಮಾಡ್ಕೊಂಡು ಇದನ್ನು ನೋಡಿ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದಾ? ಓಕೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, and make use of negative edge trigger T flip flop to describe the working of 4-bit binary ripple counter. ನಿಮ್ಮ ಕೌಂಟರ್ಗಳು ಏನೇನಿದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ರಿಂಗ್ ಕೌಂಟರ್ ಹೇಳಿದ್ದೆ, ಇಲ್ಲೆಲ್ಲ ನೋಡಿ ರಿಂಗ್ ಕೌಂಟರ್ ಕೇಳಿದ್ದಾರೆ. ದಟ್ಸ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ರಿಂಗ್ ಕೌಂಟರ್ ವಿತ್ ನೆಸೆಸರಿ ಡಯಾಗ್ರಾಮ್ ಆ್ಯಂಡ್ ಈಕ್ವೇಷನ್ ಹೇಳಿದ್ದಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಓದ್ಕೊಳ್ಳಿ. ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌಂಟರ್ಸ್, ಪ್ಲೀಸ್ ಟು ಪ್ರಾಕ್ಟೀಸ್ ಇಟ್ ವಿತೌಟ್ ಫೇಲ್. ಹೌದಾ? ಅದರಲ್ಲಿ ಕೆಲವೊಂದು ಹೇಳಿದ್ದೀನಿ, ಅದನ್ನ ನೀವು ಮಾಡ್ಕೊಳ್ತೀರಾ. Fine. Okay. And make use of 4-bit shift register circuit to explain the following modes of operation: SISO, SIPO, PISO and PIPO. ಏನದು? serial in, serial out, serial in, parallel out, and parallel in, serial out, and parallel in, parallel out. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಓದ್ತೀರಾ. ಓಕೆ, ದಿಸ್ ಯು ನೀಡ್ ಟು ಸ್ಟಡಿ ವಿತೌಟ್ ಫೇಲ್. ಆಯ್ತಾ? ಆ್ಯಂಡ್ ಇಲ್ಲೇನು ಕೇಳಿದ್ದಾರೆ, ನಾನೇನು ಹೇಳಿದೆ, ದಿಸ್ ಇಸ್ ಕಮ್ಸ್ ಅಂಡರ್ ದ ಲಾಸ್ಟ್ ಟಾಪಿಕ್. ದಟ್ ಈಸ್ ವಾಟ್ ಇಸ್ ದ ಲಾಸ್ಟ್ ಟಾಪಿಕ್? ಎ ಲಾಸ್ಟ್ ಟಾಪಿಕ್ ಇಸ್ ನಥಿಂಗ್ ಬಟ್ ಡಿಸೈನ್ ಆಫ್ ಸಿಂಕ್ರೋನಸ್ ಮಾಡ್ ಎನ್ಕೌಂಟರ್ ಯೂಸಿಂಗ್ ಕ್ಲಾಕ್ T, JK, D and SR flip flop. ಇದೇ ಕ್ವಶನ್. ಸೊ ಇಸ್ ಆಸ್ಕ್ಡ್ ಯು ಟು develop a mod n. Mod n is nothing but n stands for 5. N equal to 5. So synchronous counter with a sequence. So they are given some sequence with respect to the T flip flop. So ಇದನ್ನು ನೀವು ಮಾಡಬೇಕಾಗತ್ತೆ. ರೈಟ್? ನಾನು ಇದನ್ನೆಲ್ಲ ನಾನು ಮೊನ್ನೆ ವಿಡಿಯೋಲಿ ಹೇಳಿದ್ದೀನಿ. ಅಷ್ಟನ್ನು ನೀವು ಚೆನ್ನಾಗಿ ಮಾಡ್ಕೊಂಡಿರ್ತೀರ ಅಂತ ನಾನು ನಂಬಿದ್ದೀನಿ. ಹೌದಾ? ಸೊ ಇವಾಗ ನೀವು ಮಾಡೆಲ್ ನಂಬರ್ 3ಗೂ ಕೂಡ 2 ಮಾಡೆಲ್ ಕ್ವಶನ್ ಪೇಪರಿಂದನೇ ಒಂದ್ಸತಿ ಗ್ಲಾನ್ಸ್ ಮಾಡಿ ಸಾಕು. ಅದಾದಮೇಲೆ ನಿಮಗೆ ಏನು ಉಳಿಯುತ್ತೆ ಅದನ್ನು ನೀವು ಸಿಂಪಲ್ ಆಗಿ ಮೆಥಡಾಲಜಿ ಅರ್ಥ ಮಾಡ್ಕೊಂಡು ಹೋಗಿ ಯು ಕ್ಯಾನ್ ಈಸಿಲಿ ರೈಟ್ ಇಟ್ ವಿತೌಟ್ ಫೇಲ್. ಐ ವಿಲ್ ಗ್ಯಾರಂಟಿ ಟು ಯು. ಫೈನ್. ಓಕೆ. ಸೊ ಈಗ ರಿಂಗ್ ಕೌಂಟರ್ದು ಆಯಿತು, ಇದೂ ಆಯಿತು. ಸೊ ಇದನ್ನೆಲ್ಲ ನಾನು ನಿಮಗೆ ಎಲ್ಲಿ ಓದಬೇಕು ಅಂತಂದರೆ ನಿಮ್ಮ ಮೆಟೀರಿಯಲ್ನಲ್ಲೇ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಬಿಕಾಸ್ ನಾನು ಮಾಸ್ಟರ್ ಸೇವ್ JK ಫ್ಲಿಪ್ ಫ್ಲಾಪಿಂದನೂ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ಇಶ್ಯೂಸ್ ಆ್ಯಂಡ್ ಡ್ಯೂ ಟು ದ ಟೈಮ್ ಕನ್ಸ್ಟ್ರೇಂಟ್ ತುಂಬ ನಮಗೂ ಸೆಟ್ ಆಗ್ತಿರ್ಲಿಲ್ಲ, ನನಗೆ ಟೈಮ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ವಿಡಿಯೋ ಅಪ್ಡೇಟ್ಸ್ ಮುಖಾಂತರ ಹೆಚ್ಚು ಎಂಗೇಜ್ ಆಗ್ತಿದ್ದೆ ಹೊರತು ಇದಕ್ಕೆ ನಾನು ಭಾಳ ಕಮ್ಮಿ ಟೈಮನ್ನು ಕೊಟ್ಟಿರೋವಂಥದ್ದು. ಐ ಹೋಪ್ ಯು ನೋ ವಾಟ್ ಇಸ್ ದ ಸಿಚುಯೇಷನ್. ಹೌದಾ? ನಮ್ಮ ಸಿಚುಯೇಷನನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ದಿನ ಐ ವಿಲ್ ಬಿ ಹೋಮ್ ಅಟ್ 6 ಆ್ಯಂಡ್ ನಾನು 6 o'clock ಮನೆಗೆ ಬಂದು ನಾನು ಅದರಲ್ಲಿ ನನಗೆ ಏನು ಕೆಲಸ ಇದೆ ಅದನ್ನು ಬಿಟ್ಟು, ಇವತ್ತು ನನ್ನ ಕೆಲಸಗಳು ತುಂಬ ಇದೆ, ಅದನ್ನು ಬಿಟ್ಟು ಇವತ್ತು ನಿಮಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ನಾಳೆ ಎಕ್ಸಾಮ್ಗೆ ಹೋಗ್ತಿದ್ದೀರಾ. ಒಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಬೇಕು. ಬಿಕಾಸ್ ನೀವು ಎಕ್ಸಾಮಲ್ಲಿ ಬರೆಯೋದ್ರಲ್ಲೇ ತಪ್ಪು ಮಾಡ್ತೀರಾ ಅಂತ ನನಗೆ ಗೊತ್ತು. ತುಂಬ ಜನ ರೆಪ್ರೆಸೆಂಟೇಷನಲ್ಲೇ ಮಿಸ್ಟೇಕ್ ಮಾಡ್ಕೊಳ್ತೀರಾ. ಸೊ ದಟ್ ನೀವೇನು ಓದಿದ್ರು ನಿಮ್ಗೆ
ನಿಮ್ಗೇನು ತಲೆಯಲ್ಲಿದ್ರು ನೀವು ನೆಟ್ಟಿಗೆ ರೆಪ್ರೆಸೆಂಟ್ ಮಾಡಿಲ್ಲ ಅಂತಂದರೆ ದೆನ್ ಇಟ್ ವಿಲ್ ಬಿ ಎ ಹ್ಯೂಜ್ ಪ್ರಾಬ್ಲಮ್. ಸೊ ಅದರಿಂದನೇ ನೀವು ಮಾರ್ಕ್ಸ್ ಕಳ್ಕೊಳ್ತೀರಾ. ಆಮೇಲೆ ನಾನು ಬರ್ದಿದ್ದೆ ಮ್ಯಾಮ್ ಕೊಟ್ಟಿಲ್ಲ ಅಂತ ಹೇಳ್ತೀರಾ. ಇಲ್ಲ, ದೇರ್ ಇಸ್ ಸಮ್ ಸೆಟ್ ಆಫ್ ರೈಟಿಂಗ್ ಗೈಡ್ಲೈನ್ಸ್ ಫಾರ್ ಯು, ಅದನ್ನ ಫಾಲೋ ಮಾಡಿದ್ರೆ ಆಗುತ್ತಲ್ವ ನಿಮಗೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಅಂತ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಧೈರ್ಯ ತುಂಬಕ್ಕೆ ಆ್ಯಂಡ್ ನಿಮಗೆ ಇನ್ನೂ ಏನೇನು ಬರುತ್ತೆ, ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ನಿಮ್ಮ ವೆಲಾಗ್ HTLಗೆ ನಾನು ಹೇಳಿದಂತೆ ಓನ್ಲಿ ಸ್ಟಡಿ ದ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಯು ಕಾಲೇಜ್ ಇಂಟರ್ನಲ್ ಕ್ವಶನ್ ಪೇಪರ್. 2 ಮಾಡೆಲ್ ಕ್ವಶನ್ ಪೇಪರ್ ಇದೆಯಾ ಇಲ್ಲಿ, ಹೌದಾ? ಅಲಾಂಗ್ ವಿತ್ ಕಾಲೇಜ್ ಇಂಟರ್ನಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಸಾಕು, ಬೇರೆ ಏನೂ ಬೇಡ. ಅದರಿಂದನೇ ನಿಮಗೆ 100% ಬಂದೇ ಬರುತ್ತೆ, ನಾನೇ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಏನು ಅಂತ ಹೇಳಿದ್ರೆ ಇವಾಗಲೂ ನಿಮಗೆ 6:46 ಇವಾಗ. ಸೊ 45 ನಿಮಿಷದ ವೀಡಿಯೋ ಇದು. 45 ನಿಮಿಷ ಅಂದ್ಕೊಬಿಡಿ. ಈ 45 ನಿಮಿಷ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ನೋಡಿ. ಆ್ಯಂಡ್ ನೀವು ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ನೀವೇನು ಮಾಡ್ಬೋದು, ಮಾಡ್ಯೂಲ್ 1, 2, 3ನ ರಿವೈಸ್ ಮಾಡಿ 4 and 5ಗೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಟೇಕ್ ವಾಟ್ ಎವರ್ ಐ ಟೋಲ್ಡ್ ಯು. ಇಷ್ಟನ್ನು ಮಾಡಿಕೊಂಡು ಹೋಗಿ ಎಕ್ಸಾಮ್ ಬರೀರಿ, ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾ. ಸೊ ಇನ್ನೊಂದು ತುಂಬ ಸತಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವ ಮಾಡೆಲ್ ಚೆನ್ನಾಗಿ ಗೊತ್ತು ಫಸ್ಟ್ ಅದನ್ನು ಬರೀರಿ. ನಿಮ್ಮ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಬರುತ್ತೆ. ಯಾವ ಮಾಡೆಲ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಆ ಮಾಡೆಲ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಇಂಪ್ರೆಸ್ ದ ಇವಾಲ್ಯುಯೇಟರ್, ರೈಟ್ ರೆಪ್ರೆಸೆಂಟೇಟಿವ್ನ ನೀಟ್ ಆ್ಯಂಡ್ ಕ್ಲೀನ್ ಮ್ಯಾನರ್. ಈ ರೆಪ್ರೆಸೆಂಟೇಷನ್ ಹೇಗೆ ಮಾಡಬೇಕು ಅಂತಲೂ ಕೂಡ ನನ್ನ ವೀಡಿಯೋಸ್ಗಳಲ್ಲಿ ಹೇಳಾಗಿದೆ. ರೆಪ್ರೆಸೆಂಟೇಷನ್ನ ನೀಟಾಗಿ ಮಾಡ್ಕೊಂಡು ಹೋಗಿ. ಆ ರೆಪ್ರೆಸೆಂಟೇಷನ್ ನಿಮ್ಮ ಇವಾಲ್ಯುಯೇಟರ್ನ ಇಂಪ್ರೆಸ್ ಮಾಡಬೇಕು. ಪ್ಲಸ್ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಗೆಟ್ ಪ್ಯಾನಿಕ್, ಡೋಂಟ್ ಬಿ ಟೆನ್ಸ್. ನನಗೆ ಏನೂ ಇಲ್ಲ, ಜಸ್ಟ್ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾರ್ಮಲ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಹತ್ರ ಫೀಲ್ನಲ್ಲಿ ಎಕ್ಸಾಮ್ ಹಾಲ್ ಒಳಗೆ ಕೂತ್ಕೊಳ್ಳಿ. ಸೊ ದಟ್ ಯು ವಿಲ್ ನಾಟ್ ಫೋರ್ಗೆಟ್ ಎನಿಥಿಂಗ್ ಆ್ಯಂಡ್ ಯು ವಿಲ್ ಜಸ್ಟ್ ರೈಟ್ ಇಟ್ ಯು ಆನ್ಸರ್ಸ್ ಇನ್ ಅನ್ ಈಸಿ ಆ್ಯಂಡ್ ನೀಟ್ ಮ್ಯಾನರ್. ಆ್ಯಂಡ್ ದಯವಿಟ್ಟು ತಿಳ್ಕೊಳ್ಳಿ, ಸೊ ಪೇಜನ್ನ ತುಂಬಿಸ್ಬೇಕು. ನಾನು ಇವಾಗ ನಿಮಗೆ 2 ಮಾಡೆಲ್ ಪ್ರಾಬ್ಲಮ್, ಸೊ ಹಾಗಾಗಿ ನಿಮಗೆ ಒಂದು ಕಮ್ಮಿ ಇದು ತೊಗೋಬೋದು, ಓಕೆನಾ? ಬಟ್ ನಿಮಗೆ ಮಾಡೆಲ್ ನಂಬರ್ 3, 4, 5 ಫುಲ್ ಥಿಯರಿನೇ ಇದೆ. ಸೊ ತುಂಬ ಜನ ಏನು ಅಂದ್ಕೊಳ್ತೀರಾ, ಥಿಯರಿ ಅಲ್ವಾ, ಕೆತ್ತಬೇಕು, ಬರೀಬೇಕು, ಮಾಡಬೇಕು, ಇಷ್ಟಿಷ್ಟು ಉದ್ದ ಬರೀಬೇಕು, ಅವೆಲ್ಲ ಏನೂ ಇಲ್ಲ. ಸೊ ಜಸ್ಟ್ ಆನ್ಸರ್ ಟು ದ ಪಾಯಿಂಟ್, ಆಯಿತಾ? ಸೊ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ಗೆ ಏನು ಥಿಯರಿ ಇದೆ ಅದನ್ನ ಬರೀತೀರಾ, ಏನು ಟೈಮಿಂಗ್ ಡಯಾಗ್ರಾಮ್ ಇದೆ ಅದನ್ನ ಬರೀತೀರಾ, ಏನು ಫಂಕ್ಷನ್ ಟೇಬಲ್ ಇದೆ ಅದನ್ನ ಬರೀತೀರಾ. ಸೊ ನೀವು ಥಿಯರಿ ಏನು ಮಾಡಬೇಕು, ಥಿಯರಿ ನಿಮಗೆ ಏನು ಕೊಟ್ಟಿದ್ದಾರೆ ಅಷ್ಟನ್ನೇ ಬರೀಬೇಕು, ಬೇರೆ ಏನೂ ಬರೀ ಅಂತಿಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ರೈಟ್ ಯರ್ ಆನ್ಸರ್ಸ್ ಇನ್ ಪಾಯಿಂಟ್ಸ್, ಆಯಿತಾ? ಸೊ ಥಿಯರಿಟಿಕಲ್ಗೆ ನೀವು ಆನ್ಸರ್ಸ್ನ ಪಾಯಿಂಟ್ಸಲ್ಲಿ ಬರೀಬೇಕು, ಹೌದಾ? ಇದೆ ನೋಡಿ, ಇದನ್ನು ಹೇಳಲೇಬೇಕಿತ್ತು, ಆನ್ಸರ್ ಇನ್ ಪಾಯಿಂಟ್. ಸೊ ನೀವು JK ಫ್ಲಿಪ್ ಫ್ಲಾಪೇ ತೊಗೊಳ್ಳಿ, ಅಥವಾ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪೇ ತೊಗೊಳ್ಳಿ, SR ಫ್ಲಿಪ್ ಫ್ಲಾಪೇ ತೊಗೊಳ್ಳಿ. ಇಲ್ಲ ಅಂತಂದರೆ ಇಲ್ಲೊಂದು ಕ್ವಶನ್ ಕಾಣಿಸ್ತದೆ ನಂಗೆ ವೆರಿಲಾಗಲ್ಲಿ. ಲಿಸ್ಟ್ ಆಲ್ ದ ಡಾಟಾ ಟೈಪ್ಸ್ ಅವೈಲೇಬಲ್ ಇನ್ ವೆರಿಲಾಗ್ HTL, ಎಕ್ಸ್ಪ್ಲೇನ್ ಎನಿ 3 ಡಾಟಾ ಟೈಪ್ ವಿತ್ ಎಕ್ಸಾಂಪಲ್ ಅಂತ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಅಷ್ಟೇ, ಏನೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ರೈಟ್ ಯರ್ ಆನ್ಸರ್ ಇನ್ ಪಾಯಿಂಟ್ ವೈಸ್, ಸೊ ದಟ್ ಇವಾಲ್ಯುಯೇಟರ್ ಇಟ್ ವಿಲ್ ಬಿ ಈಸಿ ಫಾರ್ ದ ಇವಾಲ್ಯುಯೇಟರ್. ಸೊ ನೀವು ಪಾಯಿಂಟ್ ವೈಸ್ ಬರೀತು ಅಂದಾಗ ಇವಾಲ್ಯುಯೇಟರ್ ಎಲ್ಲನೂ ಓದ್ಕೊಂಡು ಹೋಗ್ತಾರೆ. ನಿಮ್ಗೆ ಅದರಲ್ಲಿ ಒಂದು ಹೈಲೈಟೆಡ್ ಪಾಯಿಂಟ್ ಸಿಕ್ತು ಇವಾಲ್ಯುಯೇಟರ್ಗೆ ಅಂತಂದರೆ ಅವ್ರು ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಸೊ ಏನು ಆನ್ಸರ್ ಬರೀಬೇಕಾದ್ರೂ ಥಿಯರಿಟಿಕಲ್ ಟಾಪಿಕ್ಸಲ್ಲಿ, ದಟ್ ಇಸ್ ಮಾಡೆಲ್ ನಂಬರ್ 3, 4 and 5ಅಲ್ಲಿ ನೀವೇನೇ ಆನ್ಸರ್ ಬರೀಬೇಕಾದ್ರೂ ಪಾಯಿಂಟ್ ವೈಸಲ್ಲೇ ಬರೀರಿ. ಸೊ ದಟ್ ಯು ವಿಲ್ ಗೆಟ್ 100% ಶ್ಯೂರ್ ರಿಸಲ್ಟ್ಸ್. ಆ್ಯಂಡ್ ಏನು ಕೇಳಿದ್ದಾರೆ ಅಷ್ಟಕ್ಕೆ ಬರೀರಿ, ಅದಕ್ಕೆ ಆಚೆನೂ ಹೋಗಬೇಡಿ ಅಥವಾ ಅದಕ್ಕೆ ಕಡಿಮೆನೂ ಮಾಡಬೇಡಿ. ಸೊ ದಟ್ ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್, ಆಯ್ತು? ಅದಕ್ಕೆ ಆಚೆ ಮಾಡಿದ್ರೆ ಅವ್ರಿಗೆ ಓದೋಕ್ಕೆ ಪೇಷನ್ಸ್ ಇಲ್ಲ, ಅದಕ್ಕೆ ಕಡಿಮೆ ಮಾಡಿದ್ರೆ ನಿಮ್ಗೆ ಏನು ಮಾರ್ಕ್ಸ್ ಬೇಕೋ ಅದನ್ನು ಅವ್ರು ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇಷ್ಟನ್ನ ಫಾಲೋ ಮಾಡಿ. ಆ್ಯಂಡ್ ಡೋಂಟ್ ಬಿ ಪ್ಯಾನಿಕ್ ಗೈಸ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ನಾಳೆ ನಂಗೆ ಪೇಪರ್ ಸಿಗುತ್ತೆ, ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ. ಕಲೆಕ್ಟ್ ಮಾಡಿಕೊಂಡು ಹೇಗೆ ಇತ್ತು ಅಂತ ನಾನು ರಿವ್ಯೂವನ್ನು ನಿಮಗೆ ಈ ಸ್ಯಾಟರ್ಡೇ ಮಾಡ್ತೀನಿ. ಇವಾಗ ರಿವ್ಯೂ ಮಾಡಲಿಕ್ಕೆ ನಂಗೆ ಅಷ್ಟು ಟೈಮ್ ಇಲ್ಲ. ಸೊ ನನ್ನದೇ ವರ್ಕ್ಗಳು ಸಿಕ್ಕಾಬಟ್ಟೆ ಇದೆ. ಸೊ ಹಾಗಾಗಿ ನಾನು ಫ್ರೈಡೇ ಕೂತ್ಕೊಂಡು ನಿಮ್ಮ ನೆಟ್ವರ್ಕ್ ಪೇಪರ್ ಮತ್ತು ನಿಮ್ಮ IPC ಮತ್ತು DST ಇದೆಲ್ಲ ಒಂದೇ ಸಲ ರಿವ್ಯೂ ಮಾಡಿಬಿಡ್ತೀನಿ. ಸೊ ಆವಾಗ ನಾವೆಷ್ಟು ಮಾಡಿಸಿದ್ದೀವಿ, ಅದರಲ್ಲಿ ಏನೇನು ಬಂದಿತ್ತು ಅಂತ ನಾವು ಒಂದು ಸತಿ ನೋಡಿದಾಗ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿ ಆ್ಯಂಡ್ ನೀಟಾಗಿ ಆನ್ಸರ್ಸನ್ನು ಬರೀರಿ. ರೈಟ್ ಆನ್ಸರ್ಸ್ ಅಕಾರ್ಡಿಂಗ್ ಟು ದ ಕ್ವಶನ್ ಆ್ಯಂಡ್ ಡೋಂಟ್ ಗೋ ಔಟ್ ಆಫ್ ದ ಕ್ವಶನ್ ಆರ್ ಡೋಂಟ್ reduce the answers for that particular question ಅಂತ ಹೇಳ್ತಾ I'll just wind up the session guys. please watch the sessions and ನಿಮಗೆ ನಾನು ಕಾನ್ಫಿಡೆನ್ಸ್ನ ತುಂಬ್ತಾ ಇದ್ದೀನಿ. ನಿಮಗೆ ಯಾಕೆ ನಾನು ಮಾರ್ಕ್ಸ್ ಮೇಲೆ ಹೆಚ್ಚು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು. ಈ ಸಬ್ಜೆಕ್ಟಿಂದ 100% ನಿಮ್ಮ ಸೆಮಿಸ್ಟರ್ ಮಾರ್ಕ್ಸು ಬೂಸ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿ, ತುಂಬ ಧೈರ್ಯವಾಗಿ ಉತ್ತರವನ್ನು ಬರೀರಿ, ಆನ್ಸರ್ ಟು ದ ಪಾಯಿಂಟ್ ಮಾಡಿ ಆ್ಯಂಡ್ ಎಲ್ಲನೂ ಸಿಸ್ಟಮ್ಯಾಟಿಕ್ ಆಗಿರಲಿ ಆನ್ಸರ್ಸು. ನಿಮ್ಮ ಆನ್ಸರ್ಸ್ ಹೇಗಿರಬೇಕು ಅಂದರೆ ಇವ್ಯಾಲ್ಯುಯೇಟರ್ ನೋಡಿ ಖುಷಿ ಪಡಬೇಕು, ನಿಮಗೆ ಎತ್ತಿ ಮಾರ್ಕ್ಸ್ ಕೊಡಬೇಕಂತ ಹೇಳ್ತಾ I'll just wind up the session all guys. All the best for you all and thank you.